ನಾರ್ಮಲ್ ಕ್ರಿಕೆಟ್ಗಿಂತ ತುಂಬ ಕಷ್ಟವಾಗಿ ಆಡುವಂಥದ್ದು ಬ್ಲೈಂಡ್ ಕ್ರಿಕೆಟ್ ಆ್ಯಕ್ಚುಲಿ. ಅಷ್ಟು ತಂಡಗಳನ್ನ ಫೇಸ್ ಮಾಡಿರ್ತಾರೆ, ನಿಮ್ಗೆ ಯಾವುದು ತುಂಬ ಟಫ್ ಆಗಿದೆ ತಂಡ ಅಂತ ನಿಮ್ಗೆ ಅನ್ಸುತ್ತೆ? ತುಂಬ ಸ್ಟ್ರಾಂಗ್ ಆಗಿದೆ ನೇಪಾಳ ಟೀಮು. ಸೊ ನಿಮಗೆ ಗೆದ್ದ ಕ್ಷಣ ಏನಂತ ಅನಿಸಿದ್ದು? ಸರ್ ಗೆದ್ದ ಕ್ಷಣ ನಾವು ಅಂತಂದರೆ 16 ಪ್ಲೇಯರ್ಸ್ ಅವ್ರ ಅಪ್ಪ ಅಮ್ಮ ನೆನಪಾದ್ರು ನನಗೆ. T20 ವರ್ಲ್ಡ್ ಕಪ್ ಗೆಲ್ಲೋದಕ್ಕಿಂತ ಮುಂಚೆ ಆಮೇಲೆ ಗೆದ್ದ ನಂತರ ನಿಮ್ಮ ಲೈಫ್ ಜರ್ನಿ ಹೇಗಿದೆ ಅಂತ? ಸರ್ ನಾನು 5 months ಬೇಬಿ ಇದ್ದಾಗ ನಂದು ಉಗ್ರಲ್ಲಿ ಪರ್ಚ್ಕೊಂಡು ನಾನು ಬ್ಲೈಂಡ್ ಆಗಿದ್ದು. ಹುಟ್ಟಿದಾಗಲೇ ನಾನು ಬ್ಲೈಂಡ್ ಆಗಿರಲಿಲ್ಲ, ಊಟ ಇರ್ತಿರ್ಲಿಲ್ಲ ನಮಗೆ ಸರಿಯಾಗಿ. ಅಪ್ಪ ನೋಡಿದ್ರೆ ಸಾಲ ಮಾಡ್ಕೊಂಡಿದ್ರು. ಎಷ್ಟೋ ಬಾರಿ ನಾನು ಆ ಒಂದು ಕಣ್ಣೀರು ಹಾಕಿರೋ ಸಂದರ್ಭ ಸಹ ಇದೆ. ಮಧ್ಯದಲ್ಲಿ ಏನಾದರೂ ಅಟ್ಲೀಸ್ಟ್ ಒಂದು 20 ರೂಪಾಯಿ 30 ರೂಪಾಯಿ ಏನಾದರೂ ಖರ್ಚಾದರೆ ಅಟ್ಲೀಸ್ಟ್ ಮಗಳಿಗೆ ಏನಾದರೂ ಸ್ವಲ್ಪ ತಿಂಡಿ ಆದರೂ ಕೊಡಿಸ್ಬೋದಲ್ಲ ಅದರಲ್ಲಿ ಅಂತಂದ್ಬಿಟ್ಟು 10th ಕ್ಲಾಸಲ್ಲಿ 70% ತೆಗೆದೆ. ಆವಾಗಲೂ ಸಹ ಊರಲ್ಲಿ ಅವಳು ಬೇರೆಯವರು ಬರ್ದಿರೋದು ಅದೆಲ್ಲ ಬೇರೆಯವ್ರ ಹತ್ರ ಬರ್ಸಿದ್ದಾಳೆ, ಅವಳೇನು ಓದ್ಬಿಟ್ಟು ಬರ್ದಿಲ್ಲ ಅನ್ನೋದು ಸಹ ಹೇಳ್ಸಿದ್ರು ನನಗೆ. ಪ್ರಧಾನಿ ಮೋದಿ ಅವ್ರ ಜೊತೆಗೂ ನೀವು ಈ ವಿಚಾರನ ಪ್ರಸ್ತಾಪ ಮಾಡಿದ್ರಿ. ಇವಾಗ ಅವ್ರ ಬಾಯಿಗೆ ಬಾಲ್ ತುರಿಕ್ಬೋದು ಅಂತ ಹೇಳಿದ್ರು ಪ್ರಧಾನಿ ಸರ್. ನೀನು ರೋಹಿತ್ ಶರ್ಮಾ ಥರ ಕ್ಯಾಪ್ಟನ್ ಆಗು, ನಾನು ನೋಡಬೇಕು ಯಾವ ಥರ ಲೀಡ್ ಮಾಡ್ತೀಯಾ ಅನ್ನೋದಂತ ಯಾವಾಗಲೂ ಹೇಳ್ತಾ ಇದ್ರು. ಅದಾದಮೇಲೆ ನಾನು ಪವನ್ ಕಲ್ಯಾಣ್ ಸರ್ ಹತ್ರ ಸರ್ ನಾನು ಊರಿಗೆ ರೋಡ್ ಬೇಕು ಸರ್ ಅಂತ ಕೇಳಿದೆ. ಇಮ್ಮಿಡಿಯೇಟ್ಲಿ ಮತ್ತೆ ಸಾಯಂಕಾಲ ಅಷ್ಟೊತ್ತಿಗೆ ಸ್ಯಾಂಕ್ಷನ್ ಆಯಿತು ನಮ್ಮ ಊರಿಗೆ. ನಾರ್ಮಲ್ ಕ್ರಿಕೆಟ್ ಯಾವ ಥರ ಸಪೋರ್ಟ್ ಮಾಡ್ತಿರೋ ಅದೇ ಥರನೇ ಬ್ಲೈಂಡ್ ಕ್ರಿಕೆಟ್ ಸಪೋರ್ಟ್ ಮಾಡಿ ಅಂತ ನಾನು ಯಾವಾಗಲೂ ಕೇಳ್ಕೊಳ್ತೀನಿ ಸರ್. ಕಣ್ಣು ತೆರೆದು ಕಾಣುವ ಕನಸೆ ಜೀವನ, ಈ ಸಾಲು ಬಹುಶಃ ನಿಮ್ಗೆ ತುಂಬ ಜನರಿಗೆ ಗೊತ್ತಿರುತ್ತೆ. ಅಂದರೆ ಕಣ್ಣಿದ್ರೆ ಅಥವಾ ಕಣ್ಣು ತೆರೆದು ನೋಡಿದ್ರೇ ಜಗತ್ತು ಅಂತ ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ತಾರೆ. ಇನ್ನೂ ಕೆಲವರು ಕಣ್ಣಿದ್ದು ಕೂಡ ಕುರುಡರಾಗಿ ಬದುಕ್ತಾರೆ, ವಿಷನ್ ಇರೋದಿಲ್ಲ, ಅವ್ರ ಫ್ಯೂಚರ್ ಬಗ್ಗೆ ಅವ್ರಿಗೆ ಏನು ಅಂತ ಗೊತ್ತಿರೋದಿಲ್ಲ. ಸೊ ಆ ಥರದ ಒಂದು ಬದುಕನ್ನು ಬದುಕ್ತಾರೆ. ಆದರೆ ಇನ್ನೂ ದೊಡ್ಡ ಸಾಧಕರು ಇರ್ತಾರೆ, ಅವ್ರಿಗೆ ಯಾವುದೇ ಅಡೆತಡೆ ಎದುರಾಗೋದಿಲ್ಲ. ಕಣ್ಣು ಇಲ್ಲದೇ ಇದ್ರೂ ಕೂಡ ಇಡೀ ಜಗತ್ತನ್ನು ಗೆದ್ದು ಬೀಗುವಂಥ ತಾಕತ್ತು ಅವರಲ್ಲಿರುತ್ತೆ. ಸೊ ಆ ತಾಕತ್ತನ್ನು ನಮ್ಮ ಇಡೀ ಭಾರತಕ್ಕೆ, ಇಡೀ ಜಗತ್ತಿಗೆ ಕೆಲವೇ ದಿನಗಳ ಹಿಂದೆ ನಮ್ಮ ಭಾರತದ ಮಹಿಳಾ ತಂಡ ಅಂದರೆ ಅಂಧರ ಮಹಿಳಾ ತಂಡ ತೋರಿಸ್ಕೊಡ್ತು. T20 ವರ್ಲ್ಡ್ ಕಪ್ಪನ್ನು ಗೆದ್ಬಿಟ್ಟು. ಸೊ ಈಗ ಅದೇ ಸಾಧಕರು ನಮ್ಮ ಎದುರಿಗಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗೋಣ. ಸೊ T20 ವರ್ಲ್ಡ್ ಕಪ್ ಗೆಲ್ಲುವಾಗ ಅವರ ಸಂಭ್ರಮ ಇನ್ನೊಂದು ಮತ್ತೊಂದು ನಾವು ನೋಡಿರ್ತೀವಿ. ಬಟ್ ಆ ಬ್ಯಾಕ್ ಎಂಡಲ್ಲಿ ಅವರು ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ, ಏನೆಲ್ಲ ಆಗಿದೆ ಅನ್ನೋದನ್ನು ನಾವು ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಮಹಿಳಾ ತಂಡದ ಕ್ಯಾಪ್ಟನ್ ದಿ ಗ್ರೇಟ್ ದೀಪಿಕಾ ಅವರೀಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಮ್ಯಾಮ್. ನಮಸ್ಕಾರ ಸರ್. ಸೊ ಒಂದು ವರ್ಲ್ಡ್ ಕಪ್ ಜರ್ನಿ, ಕೆಲವರೆಲ್ಲ ಏನು ಅನ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ರೆ ಬ್ಲೈಂಡ್ ವರ್ಲ್ಡ್ ಕಪ್ ಅಥವಾ ಬ್ಲೈಂಡ್ ಕ್ರಿಕೆಟ್ ತುಂಬ ಈಸಿ ಇರುತ್ತೆ, ಸೊ ಆರಾಮಾಗಿ ಆಡ್ಬೋದು, ಆ ಥರದ್ದೆಲ್ಲ ಒಂದು ಊಹೆಗಳಿರ್ತದೆ. ಆದರೆ ಆ್ಯಕ್ಚುಲಿ ಅದು ತುಂಬ ಡಿಫಿಕಲ್ಟ್. ಪ್ರತಿಯೊಬ್ಬ ಪ್ಲೇಯರ್ಗೂ ಕೂಡ ಎರಡೂ ತಂಡದಲ್ಲೂ ನಿಮ್ಗೆ ನಿಮ್ಮದೇ ಆದಂಥ ಸವಾಲುಗಳಿರುತ್ತೆ. ಸೊ ನೀವು ಈ ತಂಡವನ್ನು ಅಂದರೆ ಕಟ್ಟುವಾಗ ಮೊದಲು ಎದುರಾದಂಥ ಸವಾಲುಗಳು ಯಾವ ರೀತಿ ಇತ್ತು ಅಂತ? ಸರ್ ನಾನು 2019 ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ನಾನು ಸಮರ್ಥನ್ಗೆ ಬಂದು ನಾನು ಸೇರಿಕೊಂಡೆ. ನಾನು ಅದಾದಮೇಲೆ ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಬಂತಂದೆ. ಅದರಿಂದ ನಾವು ಕೇಳ್ಪಟ್ಟಿದ್ದೀನಿ ನಾನು ಅಂತಂದರೆ ಒಂದು ಬ್ಲೈಂಡ್ ಕ್ರಿಕೆಟ್ ಒಂದು ಆ ಸಂಸ್ಥೆ ಒಂದು ಹುಟ್ಟಾಕೋದು ಮತ್ತು ಒಂದು ಮ್ಯಾಚ್ ಆಗಿರ್ಬೋದು, ಅದನ್ನು ಒಂದು ಕಂಡಕ್ಟ್ ಮಾಡೋದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಅದು ಮಹಾಂತಿ ಸರ್ ಅಂತಂದರೆ ನಾವು ಸಹ ನಮಗೆ ನ್ಯಾಷನಲ್ ಮಾತ್ರ ಆಗ್ತಾ ಇದ್ದಿತ್ತು. ನಾವು ಯಾವಾಗಲೂ ಮಹಾಂತಿ ಸರ್ ಹತ್ರ ನಾವು ಕೇಳ್ತಾ ಇರ್ತಿದ್ವಿ, ಸರ್ ಬಾಯ್ಸಿಗೆ ಯಾವಾಗಲೂ ವರ್ಲ್ಡ್ ಕಪ್ ಮಾಡ್ತೀರಾ, ನಮಗೂ ಕಂಡಕ್ಟ್ ಮಾಡಿ ಸರ್ ಅಂತಂದ್ಬಿಟ್ಟು. ಬಟ್ ನಾವು ಕೇಳೋದು ಈಸಿ, ಬಟ್ ಅದರಿಂದ ಅವ್ರು ಎಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅನ್ನೋದೇ ಅವ್ರಿಗೆ ಗೊತ್ತಾಗಿರುತ್ತೆ. ಯಾಕಂತಂದರೆ ಇವಾಗ ನಾರ್ಮಲ್ ಕ್ರಿಕೆಟ್ಗಳಿಗೆ ತುಂಬ ಕಂಪ್ನಿಗಳೆಲ್ಲ ಸಪೋರ್ಟ್ ಮಾಡ್ತಾ ಇರುತ್ತೆ, ಬೇರೆ ಬೇರೆ ಕಡೆಯಿಂದ ಎಲ್ಲ ಫಂಡ್ ಸಿಗ್ತಾ ಇರುತ್ತೆ ಅವರಿಗೆ. ಸೊ ಬ್ಲೈಂಡ್ ಕ್ರಿಕೆಟ್ಗೆ ಆ ಥರ ಇಲ್ಲ, ಯಾರು ಸಹ ಮುಂದೆ ಬರೋದಿಲ್ಲ ಬ್ಲೈಂಡ್ ಕ್ರಿಕೆಟಿಗೆ ಸಪೋರ್ಟ್ ಮಾಡೋದಕ್ಕೆ. ಅದಾದಮೇಲೆ ಸರಿ ಅಂತ ಅಂದ್ಬಿಟ್ಟು ವರ್ಲ್ಡ್ ಕಪ್ಪು ಈ ಥರ ಮಾಡೋಣ ಅಂತ ಪ್ಲ್ಯಾನ್ ಆದಮೇಲೆ ಈವನ್ ಸಮರ್ಥನಂ ಸ್ಟಾಫ್ಸು ಮತ್ತು ಕ್ಯಾಬಿಸ್ ಸ್ಟಾಫ್ಸು ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಂತಂದರೆ ಅವರು ಒಂದು ದಿನ ಒಂದು ಟೈಮ್ ಊಟ ಮಾಡಿದಾರೋ ಇಲ್ಲ ತಿಂಡಿ ಮಾಡಿದಾರೋ ಅವ್ರಿಗೆ ಗೊತ್ತೇ ಇಲ್ಲ, ಅಷ್ಟು ನಿದ್ದೆಗಟ್ಟಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅದಾದಮೇಲೆ ಮಹಾಂತಿ ಸರ್ ತುಂಬಾ ಕಷ್ಟಪಟ್ಟಿದ್ದಾರೆ ಸರ್ ಈ ಒಂದು ವರ್ಲ್ಡ್ ಕಪ್ ಕಂಡಕ್ಟ್ ಮಾಡೋದಕ್ಕೆ. ಬಟ್ ಅದಾದಮೇಲೆ ಅವ್ರು ಎಷ್ಟು ಕಷ್ಟಪಟ್ಟು ನಮಗೆ ವರ್ಲ್ಡ್ ಕಪ್ ಕಂಡಕ್ಟ್ ಮಾಡಿದ್ರು, ಅದಕ್ಕೆ ನಾವು ಪ್ರತಿಫಲ ತಂದುಕೊಟ್ಟಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟ. ಅಂದರೆ ಇವಾಗ ಮೊದಲೇ ಹೇಳಿದೆ ನಾನು, ಅಂದರೆ
ನಾರ್ಮಲ್ ಕ್ರಿಕೆಟ್ಗಿಂತ ತುಂಬ ಕಷ್ಟವಾಗಿ ಆಡುವಂಥದ್ದು ಬ್ಲೈಂಡ್ ಕ್ರಿಕೆಟ್ ಆ್ಯಕ್ಚುಲಿ. ಅದು ಸಾಮಾನ್ಯ ಜನರಿಗೆ ಅದು ಅರ್ಥ ಆಗೋದಿಲ್ಲ. ಸೊ ಈಗ ನೀವು ಅಷ್ಟು ತಂಡಗಳನ್ನ ಫೇಸ್ ಮಾಡಿರ್ತೀರ, ನಿಮ್ಗೆ ಯಾವುದು ತುಂಬ ಟಫ್ ಆಗಿದೆ ತಂಡ ಅಂತ ನಿಮ್ಗೆ ಅನಿಸಿದ್ದು ಇಡೀ ವರ್ಲ್ಡ್ ಕಪ್ಪಲ್ಲಿ? ಸರ್ ನಮಗೆ ಫಸ್ಟು ನಾವು 2023ನಲ್ಲಿ ನೇಪಾಳ ವಿರುದ್ಧ ಆಡಿದ್ವಿ. ನೇಪಾಳ ಟೀಮು 2006ಇಂದ ಸ್ಟಾರ್ಟ್ ಆಗಿದೆ ಅವ್ರದ್ದು. ವುಮೆನ್ಸು ಇವಾಗ ಪ್ರೆಸೆಂಟ್ ಇರೋ ಪ್ಲೇಯರ್ಸು ಕೂಡ ಅವ್ರ ಬಾಯ್ಸ್ ಜೊತೆ ಕೂಡ ಆಡಿದ್ದಾರೆ ಮ್ಯಾಚಸ್ಸು. ತುಂಬ ಸ್ಟ್ರಾಂಗ್ ಆಗಿದೆ ನೇಪಾಳ ಟೀಮು. ನಾವು 2023ನಲ್ಲಿ ಅವ್ರ ವಿರುದ್ಧ ನಾವು ಫಸ್ಟು ನೇಪಾಳಲ್ಲಿ ಆಡಿದ್ದು ನಾವು. ಮತ್ತು ಅಲ್ಲಿ ನಾವು ಸೋತ್ವಿ. ಅದಾದಮೇಲೆ ಮತ್ತೆ ನಾವು ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಮತ್ತೆ ನಾವು ಇಂಡಿಯಾ ಕರೆಸ್ಬಿಟ್ಟು ಮತ್ತೆ ರಿವೆಂಜ್ ತೀರಿಸ್ಕೊಂಡ್ವಿ. ಮತ್ತು 2023ನಲ್ಲೇ ನಾವು IBSC ಅಡುಗೆ ಮಾಡಿದ್ವಿ. ಅದಾದಮೇಲೆ ನಮಗೆ ವರ್ಲ್ಡ್ ಕಪ್ಪಲ್ಲಿ ನಮಗೆ ಸ್ವಲ್ಪ ಇವಾಗ ಒಂದು ಭಯ ಇರುತ್ತಲ್ಲ, ಈ ಟೀಮ್ ಚೆನ್ನಾಗಿದೆಯಪ್ಪ ಅಂತನ. ಸೊ ನಮಗೆ ನೇಪಾಳ ಟೀಮು ನಮಗೆ ಸ್ವಲ್ಪ ಭಯ ಅನ್ನಿಸ್ತಿತ್ತು. ಅಂತಂದರೆ ಅವರು 2006ಇಂದ ಆಡ್ತಾ ಬಂದಿರೋರು, ನಾವು 2019ಇಂದ ಸ್ಟಾರ್ಟ್ ಮಾಡಿರೋರು. ಟೀಮ್ ತುಂಬ ಬೇಸಿಂದ ಬಿಲ್ಡ್ ಆಗಿರುತ್ತೆ. ಹೌದು. ಸೊ ಹಂಗಾಗಿ ನಮಗೆ ಸ್ವಲ್ಪ ನೇಪಾಳ ವಿರುದ್ಧ ಸ್ವಲ್ಪ ಟಫ್ ಅನ್ನಿಸ್ತಿತ್ತು. ಈಗ ಕ್ರಿಕೆಟ್ ಇರ್ಬೋದು, ಯಾವುದೇ ಸ್ಪೋರ್ಟ್ಸ್ ಇರ್ಬೋದು, ನಾವು ಆಡ್ತೀವಿ ಅಂದಿದ ತಕ್ಷಣ ಗೆಲ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಎಂಟ್ರಿ ಕೊಟ್ಟಾಗ ನಮ್ದೊಂದು ಗೇಮ್ ಪ್ಲ್ಯಾನ್ ಇರುತ್ತೆ. ಸೊ ನಮ್ಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ. ಈ ಹಂತದಲ್ಲಿ ಓಕೆ ನಾವು ಗೆಲ್ತೀವಿ ಅನ್ನೋದೊಂದು ಬಿಲ್ಡ್ ಆಗುತ್ತೆ. ಸೊ ನಿಮಗೆ ಯಾವಾಗ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ, ಓಕೆ ನಾವು T20 ವರ್ಲ್ಡ್ ಕಪ್ ಗೆಲ್ತೀವಿ ಅಂತ? ಯಾವ ಮ್ಯಾಚ್ ಆದಮೇಲೆ ನಿಮ್ಗೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು ಅಂತ? ಸರ್ ನನಗೆ ಫಸ್ಟಿಂದನೇ ತುಂಬಾ ನನಗೆ ನಂಬಿಕೆ ಜಾಸ್ತಿ ನನ್ನ ಟೀಮಲ್ಲಿ. ಅಂತಂದರೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು ನನಗೆ. ಅಂದರೆ ತುಂಬಾ ಸಪೋರ್ಟಿವ್ ಆಗಿ ನಿಲ್ತಾಯಿದ್ರು. ಇವಾಗ ಒಂದು ಟೀಮಲ್ಲಿ ತುಂಬ ಕೋಆರ್ಡಿನೇಷನ್ ಇದ್ದರೆ ಅದು ಒಂದು ಗ್ರೂಪ್ ಗೇಮು ಚೆನ್ನಾಗಿ ಮುಂದೆ ಹೋಗುತ್ತೆ ಅನ್ನೋದು ಹೇಳೋದಕ್ಕೆ ಅದು ಎಕ್ಸಾಂಪಲ್ ನಮ್ಮ ಟೀಮೇ ಎಕ್ಸಾಂಪಲ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಕೋರ್ಡಿನೇಷನ್ನು. ಒಂದು ಫ್ಯಾಮಿಲಿಯಲ್ಲಿ ಒಂದು 16 ಮೆಂಬರ್ಸ್ ಸಿಸ್ಟರ್ಸ್ ಇರ್ತಾರಲ್ಲ, ಅದೇ ಥರ ನಾವು ಇರ್ತಾಯಿದ್ವಿ ಪ್ಲೇಯರ್ಸ್ ಎಲ್ಲನ. ಅವಳು ಬೇರೆ ಸ್ಟೇಟ್ ಅವಳು, ನಾವು ಬೇರೆ ಸ್ಟೇಟ್ ಅವಳು. ನಮಗೆ ಅಂತಂದರೆ ನಮಗೆ ಕರ್ನಾಟಕ ಎಸ್ಪೆಷಲಿ ಕರ್ನಾಟಕ ಪ್ಲೇಯರ್ಸ್, ಅದು ಸೌತ್ ಅವರಿಗೆ ಸ್ವಲ್ಪ ಲ್ಯಾಂಗ್ವೇಜ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಇವಾಗ ನಾನೇನಾದರೂ ಒಂದು ಹೇಳಿದಾಗ ಅವ್ರು ಬೇಗ ಕ್ಯಾಚ್ ಮಾಡ್ಕೊಳ್ತಾ ಇದ್ರು. ಸೊ ಆ ಥರ ಒಂದು ಕೋಆರ್ಡಿನೇಷನ್ನು. ಮತ್ತು ಏನಾದರೂ ಒಂದು ದುಃಖದ ಸಂದರ್ಭ ಆಗಿರ್ಬೋದು, ಒಂದು ಖುಷಿ ಸಂದರ್ಭ ಆಗಿರ್ಬೋದು, ಅವ್ರ ಹತ್ರ ಹೋಗಿ ಹಂಚ್ಕೊಳ್ತಾ ಇದ್ವಿ ನಾವು ಎಲ್ಲರೂ ಅಷ್ಟೇ. ಇವಾಗ ಅವಳಿಗೆ ಯಾವುದಾದ್ರೂ ಒಂದು ಖುಷಿ ಸಂದರ್ಭ ಆದರೆ ಅವಳು ಹಂಚ್ಕೊತಾ ಇದ್ರು, ಒಂದು ದುಃಖ ಸಂದರ್ಭ ಆದರೆ ನಾವು ಅವ್ರ ಹತ್ರ ಹೇಳ್ಕೊಳ್ತಾ ಇದ್ವಿ. ಆ ಥರ ನಾವು 1 ಮಂತು ನಾವು ಡೆಲ್ಲಿಲಿ ಪ್ರಾಕ್ಟೀಸ್ ಮಾಡಿದ್ವಿ. ಸೊ ಅದಾದಮೇಲೆ ಆಗಲೇ ಗೊತ್ತಾಗ್ಬಿಡ್ತು ನನಗೆ, ಈ ಸರಿ ತುಂಬ ಚೆನ್ನಾಗಿದೆ ನಮ್ಮ ಟೀಮು, ನಾವು ಪಕ್ಕ ಎಲ್ಲ ಮ್ಯಾಚ್ಗಳು ವಿನ್ ಆಗ್ತೀವಿ ಅಂತ ಅಂದ್ಬಿಟ್ಟು. ಮತ್ತು ನಾವು ಫಸ್ಟು ಶ್ರೀಲಂಕಾ ವಿರುದ್ಧ ನಾವು ಫಸ್ಟ್ ಮ್ಯಾಚ್ ಆಡಿದ್ವಿ. ಅದಾದಮೇಲೆ ನಮಗೆ 48 ಸಮಥಿಂಗ್ ಹೊಡೆದಿದ್ರು ಅವರು. ನಾನು ಅನೇಕ ಅಂತ ಓಪನಿಂಗ್ ಬ್ಯಾಟ್ಸ್ಮನ್ ಹೋದ್ವಿ. ನಮಗೆ ಕೋಚು 5 ಓವರ್ಸ್ ಕೊಟ್ಟಿದ್ದರು, ನಾವು 3 ಓವರ್ಸಲ್ಲೇ ಕಂಪ್ಲೀಟ್ ಮಾಡ್ಕೊಬಂದ್ವಿ. ಸೊ ಆಗ ನನಗೆ ಸ್ವಲ್ಪ ಕಾನ್ಫಿಡೆಂಟ್ ಬಂತು ನನಗೆ, ಇಲ್ಲ ನಾವು ಚೆನ್ನಾಗಿ ಆಡ್ತೀವಿ ಅಂತ. ಅದಾದಮೇಲೆ ನಮಗೆ ನೇಪಾಳ ವಿರುದ್ಧ ಬ್ಯಾಂಗ್ಳೂರಲ್ಲೇ ಮ್ಯಾಚ್ ಇತ್ತು ನಮಗೆ. ಆಗ ನೇಪಾಳ ವಿರುದ್ಧ ನಾವು ವಿನ್ ಆದ್ವಿ. ಆಗಂತೂ ಇನ್ನೂ ತುಂಬ ಕಾನ್ಫಿಡೆಂಟ್ ಆಗ್ಬಿಡ್ತು ನನಗೆ, ಈ ಸರಿ ಪಕ್ಕ ನಾವು ವಿನ್ ಆದೇ ಆಗ್ತೀವಿ, ನಾವು ವರ್ಲ್ಡ್ ಕಪ್ ವಿನ್ ಆಗ್ತೀವಿ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಏನಂತ ಹೇಳಿದ್ರೆ, ಇವಾಗ ಮ್ಯಾಚನ್ನು ಗೆಲ್ಲೋದಕ್ಕಿಂತ ಮುಂಚೆ ಎಷ್ಟು ಕಷ್ಟಪಟ್ಟಿರ್ತೀವೋ, ಮ್ಯಾಚ್ ಗೆದ್ಮೇಲೆ ಅಥವಾ ಇಡೀ T20 ವರ್ಲ್ಡ್ ಕಪ್ ನಮ್ಮದು ನಾವು ಗೆದ್ವಿ ಅಂದಾಗ ನಿಮ್ಗೊಂಥ ಸಂಭ್ರಮ ತುಂಬ ಇದಿರುತ್ತೆ. ಸೊ ನಿಮಗೆ ಗೆದ್ದ ಕ್ಷಣ ಏನಂತ ಅನಿಸಿದ್ದು? ಸರ್ ಗೆದ್ದ ಕ್ಷಣ ನಾವು ಅಂತಂದರೆ 16 ಪ್ಲೇಯರ್ಸ್ ಅವ್ರ ಅಪ್ಪ ಅಮ್ಮ ನೆನಪಾದರು ನನಗೆ. ಅಂತಂದರೆ ನಾನು ಕಷ್ಟಪಟ್ಟಿರೋ ಥರನೇ ನಮ್ಮ 16 ಪ್ಲೇಯರ್ಸು ಸಹ ಕಷ್ಟಪಟ್ಟು ಬಂದಿದ್ದಾರೆ ಸರ್. ಮತ್ತು ಸಮರ್ಥನಂ ಕ್ಯಾಬಿ ಎಷ್ಟು ಹಾರ್ಡ್ ವರ್ಕ್ ಮಾಡಿತ್ತು ಅದು. ನನ್ನ ಈಗಲೂ ಸಹ ಹೇಳ್ತೀನಿ, ನಾನು ಯಾವಾಗಲೂ ಒಂದು ಹೇಳ್ತಾ ಇರ್ತೀನಿ, ನನ್ನ ಒಂದು 2ನೇ ತಂದೆ ನನಗೆ ಮಾಂತೇಶ್ ಸರ್. ನನಗೆ ಹೆತ್ತಿರೋ ತಂದೆ ಇರ್ಬೋದು, ಬಟ್ ನನಗೆ ದೇವರನ್ನು ನನಗೆ ಬೆಳೆಸೋ ತಂದೆ ಕೊಟ್ಟಿದ್ದಾನೆ, ಅದು ಮಾಂತೇಶ್ ಸರ್. ಅವ್ರದ್ದು ಒಂದು ಸ್ಟ್ರಗಲ್ಲು ಮತ್ತು ನಮ್ಮದೊಂದು ದೇಶ, ಅದು ಒಂದು ಬೇರೆ ದೇಶದಲ್ಲಿ ನಮ್ಮ ತ್ರಿವರ್ಣ ಧ್ವಜವನ್ನು ನಾವು ಮೇಲೆ ಎತ್ತಿ ಹಿಡಿತೀವಲ್ಲ ನಮ್ಮ ದೇಶದ್ದು, ಒಂದು ಹೆಮ್ಮೆ. ನಾವು ಮೇಲೆ ಎತ್ತಿ ಹಿಡಿತಾ ಇದ್ದೀವಲ್ಲ ಅಂತ ಒಂದು ಹೆಮ್ಮೆ ಇತ್ತು. ಮತ್ತು ನಮಗೋಸ್ಕರ ಬಿಸಿಲು ಮಳೆ ಅಂದೆ ಚಳಿ ಅಂದೆ ನಮಗೋಸ್ಕರ ಕಾಯ್ತಾ ಇರೋ ಗಡಿ ಭಾಗದಲ್ಲಿರೋ ನಮ್ಮ ಯೋಧರು ನನಗೆ ಆ ಕ್ಷಣದಲ್ಲಿ ನನಗೆ ನೆನಪಾದ್ರು ಸರ್. ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತು. ಸೊ ಇವಾಗ
T20 ವರ್ಲ್ಡ್ ಕಪ್ ಗೆಲ್ಲೋದಕ್ಕಿಂತ ಮುಂಚೆ ನಿಮ್ಮ ಲೈಫು ಜರ್ನಿ ಎಲ್ಲ ಬೇರೆ ಥರ ಇರುತ್ತೆ. ಸೊ ಗೆದ್ದಿದ್ದಾದಮೇಲೆ ರಾತ್ರೋರಾತ್ರಿ ಸ್ಟಾರ್ ಆಗಿಲ್ಲ, ನೀವೆಲ್ಲ ತುಂಬ ಕಷ್ಟಪಟ್ಟು ಆ ಲೆವೆಲ್ಗೆ ಬಂದು ಒಂದು ಸಡನ್ ಸ್ಪಾರ್ಕ್ ಇದಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಬ್ಲೈಂಡ್ಸು ಕೂಡ ಒಂದು ವರ್ಲ್ಡ್ ಕಪ್ನ ಇಂಡಿಯಾಗೋಸ್ಕರ ತಗೊಬಂದರು ಅಂತ. ಸೊ ಅದು ತುಂಬ ದೊಡ್ಡ ಎಮೋಷ್ನಲ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ, ಒಂದು ವೇವ್ ಕ್ರಿಯೇಟ್ ಆಗುತ್ತೆ. ಸೊ ಇದಾದಮೇಲೆ ನಿಮ್ಗೊಂದು ಸಪೋರ್ಟು ಕೂಡ ಒಂದು ದೊಡ್ಡ ಲೆವೆಲಲ್ಲಿ ಸಿಗ್ತಾ ಹೋಗುತ್ತೆ. T20 ವರ್ಲ್ಡ್ ಕಪ್ ಗೆಲ್ಲೋದಕ್ಕಿಂತ ಮುಂಚೆ ಆಮೇಲೆ ಗೆದ್ದ ನಂತರ ನಿಮ್ಮ ಲೈಫ್ ಜರ್ನಿ ಹೇಗಿದೆ ಅಂತ, ಅಂದರೆ ನಿಮ್ಮ ಒಂದು ಲೈಫ್ ಬ್ಯಾಕ್ಗ್ರೌಂಡನ್ನು ಹೇಳ್ಕೊಳ್ಳೋದಾದರೆ. ಸರ್, ನಾನು 5 months ಬೇಬಿ ಇದ್ದಾಗ ನಂದು ಉಗ್ರಲ್ಲಿ ಪರ್ಚ್ಕೊಂಡು ನಾನು ಬ್ಲೈಂಡ್ ಆಗಿದ್ದು. ಹುಟ್ಟಿದಾಗಲೇ ನಾನು ಬ್ಲೈಂಡ್ ಆಗಿರಲಿಲ್ಲ. ಅದಾದಮೇಲೆ ನನ್ನ ತಂದೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸಿದ್ರು. ಇಲ್ಲಪ್ಪ, ಒಂದು 11-12 ವರ್ಷ ಆದಮೇಲೆ ನಾವು ಆಪ್ರೇಷನ್ ಮಾಡ್ತೀವಿ, ಯಾಕಂತಂದರೆ ಇವಾಗ ಏನಾದರೂ ಆಪ್ರೇಷನ್ ಮಾಡಿದ್ರೆ ಅವಳು ಕೈ ಎಲ್ಲ ಉಜ್ಕೊಳ್ತಾಳೆ, ಕರ್ಕೊಬನ್ನಿ ಅಂತ ಹೇಳಿದ್ರು. ಆಗ ನನ್ನ ತಂದೆ ಸ್ವಲ್ಪ ತುಂಬ ಕಷ್ಟ. ಆವಾಗ ಎಷ್ಟೋ ಬಾರಿ ನಾನು, ನನ್ನ ತಮ್ಮಂದಿರು, ನನ್ನ ತಂದೆ ತಾಯಿ ಎಷ್ಟೋ ಬಾರಿ ಊಟ ಇಲ್ಲದೆ ಎಷ್ಟೋ ಬಾರಿ ಅದೇ ಮಲ್ಕೊಂಡ್ಬಿಟ್ಟಿದ್ದೀವಿ ನಾವು ಹಂಗೇನೆ. ಎಷ್ಟೋ ಬಾರಿ ನನ್ನ ತಮ್ಮಂದಿರೆಲ್ಲ ನಾವು ಒಂದು ಊರೆಲ್ಲ ಟ್ರಿಪ್ ಹಾಕೊಂಡ್ಬರ್ತಾ ಇದ್ವಿ, ಏನಾದರೂ ತಿನ್ನೋದಕ್ಕೆ ಸಿಗುತ್ತಾ ಅಂತ ಅಂದ್ಬಿಟ್ಟು. ನಾನು ನನ್ನ ತಮ್ಮ ಯಾರಾದರೂ ಇವಾಗ ಇವಾಗ ಏನಾದರೂ ಬಿಸಾಕಿರ್ತಾರಲ್ಲ, ಅದನ್ನು ಯಾವುದಾದ್ರೂ ಒಂದು ಹಣ್ಣು ಏನಾದರೂ ಬಿಸಾಕಿರ್ತಲ್ಲ, ಅದನ್ನು ಕೊಳ್ತಿರೋ ಅರ್ಧ ಭಾಗ ತೆಗೆದ್ಬಿಟ್ಟು ಇನ್ನೊಂದು ಅರ್ಧ ಭಾಗ ತಿಂದಿರ್ತಿದ್ವಿ ನಾವು. ಅಷ್ಟು ಕಷ್ಟ ಆವಾಗ ನಮಗೆ. ಅದಾದಮೇಲೆ ನನ್ನಪ್ಪ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು. ಆಗ ನಮ್ಮದು ಒಂದು ಆ ಕಡೆ ನಮ್ಮ ಏರಿಯಾ ಎಲ್ಲನ ಒಂಥರ ಡ್ರೈ ಏರಿಯಾ ಬರುತ್ತೆ ಸರ್ ನಮ್ಮದು, ಮಳೆ ಕಡಿಮೆ. ಹಾಂ, ಎಲ್ಲ ಫುಲ್ಲು ಡ್ರೈ ಏರಿಯಾ ನಮ್ಮದು. ಅಪ್ಪಂಗೆ ಒಂದು 2 ಎಕರೆ ಜಮೀನಿದೆ, ಅದರಲ್ಲಿ ನೀರು ಸಿಗೋದಿಲ್ಲ ಅಲ್ಲೆಲ್ಲೂ. ಆವಾಗ ಅಟ್ಲೀಸ್ಟ್ ನಮಗೆ ತಿನ್ನೋಕ್ಕಾದರೂ ನಮಗೆ ಅಟ್ಲೀಸ್ಟ್ ಅಕ್ಕಿ ರಾಗಿ ಏನಾದರೂ ಬೇಕಲ್ಲ. ಸೊ ಹಂಗಾಗಿ ಅಪ್ಪ ಬೇರೆ ಹೊಲದಲ್ಲಿ ಸ್ವಲ್ಪ ಕೋರಿ ಮಾಡಿದ್ರು, ಅಲ್ಲಿ ಸ್ವಲ್ಪ ಎಲ್ಲ ಖರ್ಚೆಲ್ಲ ನಮ್ಮದೇ ಇಡಬೇಕಾಗುತ್ತಲ್ಲ. ಸೊ ಹಂಗಾಗಿ ಅದು ಆಗಲಿಲ್ಲ. ಅದಾದಮೇಲೆ ಸ್ವಲ್ಪ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡಿಕೊಂಡು, ಆಗ ಏನಾದರೂ ಬೆಳೆ ಇಲ್ದಿದ್ರೆ ಆವಾಗ ಕೂಲಿ ಕೆಲಸನೇ ಇರ್ತಿರ್ಲಿಲ್ಲ ಅವರಿಗೆ. ಅದಾದಮೇಲೆ ಅಜ್ಜಿಯೂರಲ್ಲಿ ನೀರಾವರಿ ಇತ್ತು, ಅಲ್ಲಿ ಅಪ್ಪ ಅಲ್ಲಿ ಅಟ್ಲೀಸ್ಟ್ ನಮಗೆ ರಾಗಿ ಆದರೂ ಸಿಗುತ್ತಲ್ಲ ಅಲ್ಲಿ ಹೋದ್ರೆ ವ್ಯವಸಾಯ ಮಾಡಿದ್ರೆ ಅಂತ ಅಂದ್ಬಿಟ್ಟು ಅಪ್ಪ ಅಜ್ಜಿಯೂರಲ್ಲಿ ವ್ಯವಸಾಯ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೆ ಅಪ್ಪ ಸಾಲ ಮಾಡಿದ್ರು. ಆಗ ಅಪ್ಪ ಎಷ್ಟೋ ಬಾರಿ ಮಧ್ಯರಾತ್ರಿಯಲ್ಲಿ ಅದು 4 ಕಿಲೋಮೀಟ್ರ್ ನಡ್ಕೊಬಂದು, ಅದು 10 ಗಂಟೆ ಮೇಲೆ. ಇವಾಗ ಯಾಕಂದರೆ ಬೆಳಿಗ್ಗೆ ಟೈಮು ಮಕ್ಕಳು ನೋಡೋಕೆ ಏನಾದರೂ ಬಂತಂದರೆ ಸಾಲದವ್ರ ಮನೆ ಹತ್ರ ಬರ್ತಾರಲ್ಲ ಅಂತಂದ್ಬಿಟ್ಟು ಅಪ್ಪ ನೈಟ್ ಟೈಮ್ ಬಂದುಬಿಟ್ಟು ನಮ್ಮನ್ನು ನೋಡ್ಕೊಂಡು ಹೋಗ್ತಾಯಿದ್ರು. ಆ ಒಂದು ಸಂದರ್ಭ ನಾನು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀನಿ. ಮತ್ತು ನಮ್ಮ ಮನೆ ಆಗ ಫುಲ್ಲು ಹಿಂದೆದು ಫಸ್ಟ್ ನಮಗೆ ಗೋರ್ಮೆಂಟ್ ಮನೆ ಕೊಟ್ಟಿದ್ದರು. ಅಂತಂದರೆ ಮೇಲೆಲ್ಲ ಒಂಥರ ಮಣ್ಣು ಬರುತ್ತೆ, ಅದೆಲ್ಲ ಹಾಕಿತ್ತು. ಎಷ್ಟೋ ಬಾರಿ ನಮ್ಮ ಮಳೆ ಸುರಿಬೇಕಾದ್ರೆ ಮಕ್ಕಳು ಮಲ್ಕೊಂಡ್ರೆ ಸಾಕಂತಂದ್ಬಿಟ್ಟು ಅಲ್ಲೊಂದು ಪಾತ್ರೆ ಇಟ್ಬಿಟ್ಟು ಹಿಂಗೆ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಿದ್ವಿ ಆ ಮಳೆ ಸುರಿಬೇಕಾದ್ರೆ. ಆ ಸಂದರ್ಭಗಳು ಎಷ್ಟೋ ಬಾರಿ ತುಂಬ ಕಷ್ಟ ಸರ್ ಅವಾಗ. ಅಂತಂದರೆ ಊಟ ಇರ್ತಿರ್ಲಿಲ್ಲ ನಮಗೆ ಸರಿಯಾಗಿ. ಅಪ್ಪ ನೋಡಿದ್ರೆ ಸಾಲ ಮಾಡ್ಕೊಂಡಿದ್ರು. ಆವಾಗ ನಾನು ಬ್ಲೈಂಡ್ ಆದಮೇಲೆ ಅವಳು ಬ್ಲೈಂಡು, ಅವಳೇನು ಮಾಡ್ತಾಳೆ, ಅವಳಿಗೇನು ಮಾಡೋದಕ್ಕಾಗೋದಿಲ್ಲ ಅನ್ನೋ ಹೀಯಾಳಿಸೋ ಜನಗಳ ಮಧ್ಯ ಅಷ್ಟು ಕಷ್ಟ ತುಂಬಾ ಕಷ್ಟಪಟ್ಟಿದ್ದಾರೆ ಅಪ್ಪ ಅಮ್ಮ ಮಾತ್ರ. ಅದಾದಮೇಲೆ ನಾನು 1 to 4th ಸಹ ಓದ್ತಾ ಇರಬೇಕಾದ್ರೆ ಅಲ್ಲಿ ನಾರ್ಮಲ್ಲು ಹುಡುಗಿರ್ತಿದಾರಲ್ಲ, ಅವ್ರ ಜೊತೆಲಿ ಏನಾದರೂ ನಾನು ಆಟ ಆಡೋದಕ್ಕೆ ಹೋದ್ರೆ, ನೀನು ಬ್ಲೈಂಡು, ನೀನು ಏನಕ್ಕೆ ಬರ್ತೀಯಾ, ನಮ್ಮ ಜೊತೆ ಬರಬೇಡ, ನೀನು ಆ ಕಡೆ ಹೋಗಿ ಸೈಡಿಗೆ ಹೋಗಿ ಆಟ ಆಡಕ್ಕೆ ಅನ್ನೋದೇ ಆ ಥರ ಎಲ್ಲ ಹೀಯಾಳಿಸ್ತಿದ್ರು ನನ್ನ. ಅದಾದಮೇಲೆ ನಮ್ಮ ಅಕ್ಕಪಕ್ಕ ನನ್ನ ಫ್ಯಾಮಿಲಿಲೇ ಸಹ ಎಷ್ಟೋ ಜನ ಅಂದ್ಕೊಳ್ತಾಯಿದ್ರು, ಅವಳಿಗೆ ಕಣ್ಣು ಕಾಣಿಸಲ್ಲ, ಅವ್ರ ಅಪ್ಪ ನೋಡಿದ್ರೆ ಅಷ್ಟೊಂದು ಸಾಲ ಮಾಡ್ಕೊಂಡಿದ್ದಾನೆ, ಏನು ಓದಿಸ್ತಾನೆ, ಏನು ಮಾಡೋಕ್ಕಾಗುತ್ತೆ ಅವ್ರ ಕೈಲಿ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು. ಅದಾದಮೇಲೆ ನಾನು 4th ಇಂದ 7th ಕುಣಿಗಲ್ ಸ್ಕೂಲಲ್ಲಿ ಓದೆ. ಆಮೇಲೆ 8th 9th 10th ನಾನು ರಂಗರಾವ್ ಮೆಮೋರಿಯಲ್ ಸ್ಕೂಲಲ್ಲಿ ಓದೆ. ಅಲ್ಲಿ ನಾನು ನಾರ್ಮಲಾಗಿ ನಾನು ಬ್ಲೈಂಡ್ ಸ್ಕೂಲಿಗೆ ನಾನು ಜಾಯಿನ್ ಆದಮೇಲೆ ನನಗೆ ಒಳ್ಳೊಳ್ಳೆ ಬಟ್ಟೆ ಸಿಗ್ತಿತ್ತು, ಒಳ್ಳೊಳ್ಳೆ ಊಟ ಸಿಗ್ತಾಯಿತ್ತು. ಅದಾದಮೇಲೆ ಎಷ್ಟೋ ಬಾರಿ ನಾನು ಆ ಒಂದು ಊಟ ಹಿಡ್ಕೊಂಡು, ಅಯ್ಯೋ ನನ್ನ ಅಪ್ಪ ಅಮ್ಮ ಊಟ ಮಾಡಿದ್ರ, ನನ್ನ ತಮ್ಮಂದಿರು ಊಟ ಮಾಡಿದ್ರ, ಅವ್ರಿಗೆ ಊಟ ಸಿಗ್ತಾ ಅಂತ ಎಷ್ಟೋ ಬಾರಿ ನಾನು ಆ ಒಂದು ಕಣ್ಣೀರು ಹಾಕಿರೋ ಸಂದರ್ಭ ಸಹ ಇದೆ.
ಅದಾದಮೇಲೆ ನಾನು 8th 9th 10th ಓದಬೇಕಾದ್ರೆ ಅಲ್ಲಿ ನಾರ್ಮಲಾಗಿ 4ರಿಂದ 5 ಗಂಟೆ ವರೆಗೂ ನಮಗೆ ಆಟ ಆಡೋದಕ್ಕೆ ಬಿಡ್ತಾರೆ. ಆಗಲೂ ಸಹ ನನಗೆ ಪಿ ಟಿ ಸರ್ ಇದ್ದರು, ಮೋಹನ್ ಸರ್ ಅಂತ. ಅವರು ನನಗೆ ಯಾವಾಗಲೂ ನೀನು ಚೆನ್ನಾಗಿ ಆಡ್ತೀಯ ಬ್ಯಾಟಿಂಗು, ನೀನು ಹೋಗ್ಬಿಟ್ಟು ಆಡು ಅಂತ ಯಾವಾಗಲೂ ಕೊಡ್ತಾಯಿದ್ರು ನನಗೆ. ನನಗೆ ಆಗಲೂ ಸಹ ಇದು ಬ್ಲೈಂಡ್ ಬಾಲು, ಈ ಥರ ಬ್ಲೈಂಡ್ ಕ್ರಿಕೆಟ್ ಆಡ್ತಾರೆ ಅನ್ನೋದು ಸಹ ನನಗೆ ಆಗ ಗೊತ್ತಿರಲಿಲ್ಲ ಎಲ್ಲೂ. ಅದಾದಮೇಲೆ ನನಗೆ ನಾನು 10th ಕ್ಲಾಸಲ್ಲಿದ್ದಾಗ ಆಗ ಸ್ಕೂಲ್ ಮ್ಯಾಚಸ್ ಆಡಿಸ್ತಾ ಇದ್ರು ಅವಾಗ. ಆಗ ನಾನು ರಾಮನಗರ ಸ್ಕೂಲು ಮತ್ತು ಮೈಸೂರು ಸ್ಕೂಲ್ ಅಂತ ಆಡಿಸಿದ್ರು. ಆಗಲೂ ಸಹ ನನಗೆ ಗೊತ್ತಿಲ್ಲ ಯಾವ ಥರ ರೂಲ್ಸ್ ಇರುತ್ತೆ, ಯಾವ ಥರ ಬ್ಲೈಂಡ್ ಕ್ರಿಕೆಟ್ ಆಡ್ತಾರೆ ಅನ್ನೋದು ಸಹ ಗೊತ್ತಿರಲಿಲ್ಲ. ಹೋಗ್ತಿದ್ದೆ, ನನ್ನ ಕೈಲಿ ಬ್ಯಾಟ್ ಕೊಡ್ತಾ ಇರ್ತಿದ್ರು, ನನ್ನ ತಲೆಯಲ್ಲಿ ಏನೋ ಹೋಗ್ತಿದ್ದೆ, ನಾನು ಸರಿಯಾಗಿ ಹೊಡಿಬೇಕು ಅನ್ನೋದು ನಿಂತ್ಕೊಂಡು ಸರಿಯಾಗಿ ಹೊಡೆದ್ಬಿಟ್ಟು ಅದೇ ಬರ್ತಿದ್ದೆ ನಾನು. ಆಗ ನನಗೆ ಸೆಂಚುರಿ ಸ್ಕೋರ್ ಆಗಿತ್ತು. ಆಗ ನನಗೆ ಸೆಂಚುರಿ ಸ್ಕೋರ್ ಅನ್ನೋದು ಏನಂದ್ರೂ ಸಹ ನನಗೆ ಗೊತ್ತೇ ಇರಲಿಲ್ಲ ಆಗ. ಅದಾದಮೇಲೆ ನಾನು 10th ಕ್ಲಾಸ್ ಮುಗೀತು. ನಾನು ಮೈಸೂರಲ್ಲಿ ಓದ್ತಾ ಇರಬೇಕಾದ್ರೆ ಆಗ ಅಪ್ಪ ಇವಾಗ ಒಂದು ಬೇಸಿಗೆ ರಜೆ ಆದಮೇಲೆ ಬಿಟ್ಟರೆ ಮತ್ತೆ ರಜಾ ಕೊಟ್ಟಾಗಲೇ ಬಂದು ಕರ್ಕೊಂಡು ಹೋಗ್ತಾ ಇದ್ದಿದ್ದು ನನ್ನ. ಆಗ ಸ್ಯಾಟರ್ಡೆ ಸಂಡೇ ಬಂತಂದಾಗ ಯಾರಾದರೂ ಪೇರೆಂಟ್ಸ್ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ರಲ್ಲ, ಆಗ ಅಯ್ಯೋ ನಮ್ಮ ಅಪ್ಪ ಬರಲಿಲ್ವಲ್ಲ ನಾನು ನೋಡ್ಕೊಂಡು ಹೋಗೋದಕ್ಕೆ ಅಂತ ಎಷ್ಟೋ ಬಾರಿ ನಾನು ಅಳ್ತಾ ಇದ್ದೆ ನಾನು ಕೂತ್ಕೊಂಡು. ಆವಾಗ ಅಪ್ಪನ ಹತ್ರ ಫೋನ್ ಮಾಡಿದಾಗ ಅಪ್ಪ ಯಾವಾಗಾದರೂ ಇಲ್ಲಮ್ಮ ನಾಳೆ ಬರ್ತೀನಿ ಆಗಲೂ ಸಹ ಅಪ್ಪನ ಹತ್ರ ನಾನು ನೋಡ್ಕೊಂಡು ಹೋಗಿ ಬರ್ಬೇಕಂತಂದ್ರು ಸಹ ಬೇರೆಯವ್ರ ಹತ್ರ ಒಂದು 500 ರೂಪಾಯಿ 1000 ರೂಪಾಯಿ ಇಸ್ಕೊಂಡೇ ಬರಬೇಕಾಗಿದ್ದು ಅವಾಗ. ಅಷ್ಟು ಕಷ್ಟ ನಮಗೆ. ಅದಾದಮೇಲೆ ಅಪ್ಪ ಏನಾದರೂ ನಾನು ನೋಡೋಕೆ ಬಂದಾಗ ನಿನ್ಗೇನೇನು ಬೇಕೋ ಎಲ್ಲ ತಗೋ ಅಂತ ಇದ್ರು ನನಗೆ. ಎಲ್ಲ ತಗೊಳ್ತಾ ಇದ್ದೆ. ಆವಾಗ ಅಪರೂಪಕ್ಕೆ ಬಂದಿರ್ತಾರಲ್ಲ, ಆವಾಗ ಚಿಕ್ಕ ಮಕ್ಕಳಲ್ವ ನಾವು, ಆವಾಗ ತಿಂಡಿ ಜಾಸ್ತಿ ಬೇಕಾಗುತ್ತೆ ನಮಗೆ. ಎಲ್ಲ ತಿಂಡಿ ತಗೊಳ್ತಾ ಇದ್ದೆ. ಆವಾಗ ಬಂದು ಆಗ ನಮ್ಮೂರಿಂದ ಮೈಸೂರಿಗೆ ಬರ್ಬೇಕಂತಂದ್ರೆ ತುಂಬ ದೂರ. ಅಪ್ಪ ಅಲ್ಲಿ ಬೆಳಗ್ಗೆ ಹೊರಟವರು ಊಟ ಸಹ ಮಾಡ್ಕೊಂಡು ಬರ್ತಿರ್ಲಿಲ್ಲ. ಮಧ್ಯದಲ್ಲಿ ಏನಾದರೂ ಅಟ್ಲೀಸ್ಟ್ ಒಂದು 20 ರೂಪಾಯಿ 30 ರೂಪಾಯಿ ಏನಾದರೂ ಖರ್ಚಾದರೆ ಅಟ್ಲೀಸ್ಟ್ ಮಗಳಿಗೆ ಏನಾದರೂ ಸ್ವಲ್ಪ ತಿಂಡಿ ಆದರೂ ಕೊಡಿಸ್ಬೋದಲ್ಲ ಅದರಲ್ಲಿ ಅಂತಂದ್ಬಿಟ್ಟು ಹೋಲ್ಡ್ ಮಾಡಿ ಸರ್. ನನ್ನ ತಂದೆ ಊಟ ಮಾಡಿ ಬರ್ತಾ ಇರಲಿಲ್ಲ. ಅಟ್ಲೀಸ್ಟು ಅವಳಿಗೇನಾದರೂ ಇನ್ನೂ ಜಾಸ್ತಿ ತಿಂಡಿ ಕೊಡಿಸ್ಬೋದಲ್ಲ 20 ರೂಪಾಯಿ 30 ರೂಪಾಯಿನಲ್ಲಿ ಅಂತಂದ್ಬಿಟ್ಟು ಊಟನೇ ಮಾಡ್ತಾ ಇರಲಿಲ್ವಂಥವ್ರು. ನಾನು ನೋಡಿಕೊಂಡು ಹೋಗಾದ್ಮೇಲೆ ನಾನೆಲ್ಲ ತಿಂಡಿ ಎಲ್ಲ ತೊಗೊತಾ ಇದ್ದೆ. ಅವಾಗ ನಮ್ಮ ಅಪ್ಪನ ಜೇಬು ಚೆಕ್ ಮಾಡ್ತಿದ್ದೆ ನಾನು. ಅಪ್ಪ ನಿನ್ಗೆ ಹೋಗೋದಕ್ಕೆ ಬಸ್ ಚಾರ್ಜ್ ಇದೆಯಾ ಇಲ್ವಾ ಅಂತಂದ್ಬಿಟ್ಟು ನಾನು ಅಪ್ಪನ ಜೇಬು ಚೆಕ್ ಮಾಡಿಬಿಟ್ಟು ಕಳಿಸ್ತಾ ಇದ್ದೆ. ಇಲ್ಲ ಬಿಡಮ್ಮ ನನ್ನ ಹತ್ರ ಇದೆ ಅಂತ. ಆವಾಗ ನಮ್ಮಪ್ಪ ಅಲ್ಲಿಂದ ಬಂದು ಇಲ್ಲಿಂದ ನಾನು ಯಾವಾಗ ನೋಡ್ಕೊಂಡು ಹೋಗ್ತಿದ್ರು ನೈಟ್ ಹೋಗಿ ಮನೇಲಿ ಊಟ ಮಾಡ್ತಾಯಿದ್ದೆ. ಆಗಲೂ ಸಹ ಎಷ್ಟೋ ಬಾರಿ ನನ್ನ ಅಪ್ಪಂಗೆ ಹೇಳಿ ಕಳಿಸ್ತಾ ಇದ್ದೆ. ಅಪ್ಪ ನನ್ನ ದೊಡ್ಡ ತಮ್ಮನ ಹೆಸರು ಈರಣ್ಣ ಅಂತ, ಚಿಕ್ಕವನ ಹೆಸರು ಗಿರೀಶ್ ಅಂತ. ಅವರು ಕಾಯ್ತಾ ಇರ್ತಾರಪ್ಪ, ಏನಾದರೂ ಅವ್ರಿಗೆ ತಿನ್ನಕ್ಕೆ ತಗೊಂಡೋಗು ಅಂತ ಹೇಳ್ಬಿಟ್ಟು ಕಳಿಸ್ತಿದ್ದೆ ಅವರಿಗೆ, ಅಪ್ಪಂಗೆ. ಅದಾದಮೇಲೆ ಕಂಟಿನ್ಯೂ ಮಾಡ್ಕೊಳ್ತಾ ಬಂದೆ. ನನ್ನ 10th ಕ್ಲಾಸ್ ಮುಗೀತು. 10th ಕ್ಲಾಸಲ್ಲೇ ನಮಗೆ ಬ್ಲೈಂಡ್ಸ್ ಅವ್ರಿಗೆ ಸ್ಕ್ರೈಬ್ ಕೊಡ್ತಾರೆ. ಸ್ಕ್ರೈಬ್ ಕೊಟ್ಟಾಗಲೂ ನಾನು 10th ಕ್ಲಾಸಲ್ಲಿ 70% ತೆಗೆದೆ. ಆವಾಗಲೂ ಸಹ ಊರಲ್ಲಿ ಅವಳು ಬೇರೆಯವರು ಬರ್ದಿರೋದು ಅದೆಲ್ಲ ಬೇರೆಯವ್ರ ಹತ್ರ ಬರ್ಸಿದ್ದಾಳೆ, ಅವಳೇನು ಓದ್ಬಿಟ್ಟು ಬರ್ದಿಲ್ಲ ಅನ್ನೋದು ಸಹ ಹೇಳ್ಸಿದ್ರು ನನಗೆ. ಅದಾದಮೇಲೆ ಫಸ್ಟ್ PU ಸೆಕೆಂಡ್ PU ಅಪ್ಪ ಅಲ್ಲೇ ಬರ್ಗೂರಲ್ಲೇ ನಾನು ಜ್ಞಾನಜ್ಯೋತಿ ಕಾಲೇಜಲ್ಲಿ ಸೇರಿಕೊಂಡೆ ನಾನು. ಅದಾದಮೇಲೆ ಆಗಲೂ ಸಹ ಅಪ್ಪ ಅಮ್ಮಗೆ ಎಷ್ಟೋ ಬಾರಿ ಹುಷಾರಿಲ್ದಿದ್ರು ಕೂಲಿ ಕೆಲಸಕ್ಕೆ ಹೋಗ್ತಿದ್ರು. ಅಮ್ಮಂಗೆ ಬಿಡು ಅಮ್ಮ ಇವತ್ತು ಹುಷಾರಿಲ್ವಲ್ಲ, ಒಂದಿನ ಮನೇಲಿರಿ ಅಂತಂದ್ರೂ ಇರ್ತಿದ್ದಿಲ್ಲ. ಇಲ್ಲಮ್ಮ ನಿಮಗೆ ಫೀಸ್ ಕಟ್ಟಬೇಕಲ್ಲ, ಹೋಗಲೇಬೇಕು ಅಂತಂದ್ಬಿಟ್ಟು ಅಪ್ಪ ಅಮ್ಮ ಎಷ್ಟೋ ಬಾರಿ ಅಷ್ಟೊಂದು ಕಷ್ಟ ತುಂಬಾ ಕಷ್ಟ ಬಿಟ್ಟಿದ್ದಾರೆ ಸರ್ ಅವರು. ನಾವು ಇಲ್ಲಿವರೆಗೂ ಒಂದು 20 ವರ್ಷ ನಾವು ಬೇರೆಯವ್ರ ಹೊಲದಲ್ಲಿ ಕೋರಿ ಮಾಡಿಕೊಂಡು ನಾವು ತಿಂದಿದ್ದೀವಿ. ಮತ್ತು ಅದಾದಮೇಲೆ ನಾನು ಫಸ್ಟ್ PU ಇದ್ದಾಗ ನಾನು
2019 ಶಿಖಾ ಮ್ಯಾಮ್ ಕಾಲ್ ಮಾಡಿಬಿಟ್ಟು ಈ ಥರ ಕರ್ನಾಟಕ ಟೀಮ್ ಸೆಲೆಕ್ಷನ್ ಇದೆ ಬರ್ತೀಯಾ ಅಂತ ಕೇಳಿದ್ರು. ನಾನು ಸ್ಕೂಲಲ್ಲೆಲ್ಲ ತುಂಬ ಸ್ಪೋರ್ಟ್ಸಲ್ಲೆಲ್ಲ ತುಂಬ ಇಂಟ್ರೆಸ್ಟು ನನಗೆ. ಅದಾದಮೇಲೆ ಹ್ಞೂ ಮ್ಯಾಮ್ ಸರಿ ಮ್ಯಾಮ್ ಬರ್ತೀನಿ ಅಂತ ಒಪ್ಕೊಂಡೆ ನಾನು. ಆಮೇಲೆ ಅಪ್ಪ ಅಮ್ಮಂಗೆ ಕೇಳಿದೆ, ಅಪ್ಪ ಈ ಥರ ಕರ್ನಾಟಕ ಟೀಮಿಗೆ ಸೆಲೆಕ್ಷನ್ ಇದೆ, ನಾನು ಹೋಗಿ ಕ್ರಿಕೆಟ್ ಆಡ್ತೀನಪ್ಪ ಅಂತ ಕೇಳಿದೆ. ಆವಾಗ ಅಪ್ಪ ಅಮ್ಮ ಇಲ್ಲಮ್ಮ, ಮತ್ತು ಊರಲ್ಲೆಲ್ಲ ಈ ಥರ ಎಲ್ಲ ಮಾತಾಡ್ಕೊತವ್ರೆ, ಇವಾಗೇನಾದರೂ ಹೋದರೆ ಅವಳು ಯಾರ ಜೊತೆಲಿ ಹೋದ್ರೋ ಯಾರ ಜೊತೆಲಿ ಓದ್ಲೋ ಎಲ್ಲೋದ್ಲೋ ಅನ್ನೋದೆಲ್ಲ ಮಾತಾಡ್ಕೊಂಡು, ಇವಾಗ ಹಳ್ಳಿ ಕಡೆ ಎಲ್ಲ ಆ ಥರನೇ ಹೊಲಸು ಮನಸ್ಥಿತಿ ಆ ಥರ ಎಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಮತ್ತು ಆಗಲೂ ಸಹ ನನಗೆ ಬೆಂಗಳೂರಿಗೆ ಬರೋಕ್ಕೆ ಸಹ ನನಗೆ ಒಳ್ಳೆ ಒಂದು ಬಟ್ಟೆ ಇರ್ತಿದ್ದಿಲ್ಲ. ಅವಾಗೇನೋ ನಾವು ಹಳ್ಳಿಲಿದ್ದಾಗ ಎಲ್ಲೋ ಒಂಚೂರು ಅರ್ಧೋದ್ರೆ ಅದನ್ನು ಹೊಲ್ದುಬಿಟ್ಟು ಹಾಕೋಬೋದು. ಇವಾಗ ಬೆಂಗಳೂರಿಗೆ ಬರ್ಬೇಕಂತಂದ್ರೆ ಅಟ್ಲೀಸ್ಟ್ ಚಲೋ ಇರೋ ಬಟ್ಟೆ ಆದರೂ ಬೇಕು. ಆಗ ಅಪ್ಪನ ಹತ್ರ ಸಹ ಒಂದು 500 ರೂಪಾಯಿ ನಮ್ಮ ಊರಿಂದ ನಾವು ಬೆಂಗಳೂರಿಗೆ ಹೋಗೋದಕ್ಕೆ ಬಸ್ ಚಾರ್ಜಿಗೆ ಸಹ ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು ನಾವು ಅಪ್ಪನ ಹತ್ರ ದುಡ್ಡಿಲ್ಲ. ಅಷ್ಟು ಕಷ್ಟ ನಮಗೆ. ಅದಾದಮೇಲೆ ಏನು ಬೇಡ ಹೋಗಬೇಡ ಅಂತಂದ್ರು ಅಪ್ಪ ಅಮ್ಮ. ಅದಾದಮೇಲೆ ನಾನು 4th ಇಂದ 7th ಕುಣಿಗಲ್ ಸ್ಕೂಲಲ್ಲಿ ಓದಿದೆ, ಸಿದ್ಧಗಂಗಾ ಮಠ ಅವ್ರದ್ದು ಅದು ಸ್ಕೂಲು. ಅಲ್ಲಿ ಒಬ್ಬರು ಸೀನಿಯರ್ ಒಬ್ಬರು ಅಣ್ಣ ಇದ್ದರು, ಮೋಹನ್ ಅಂತ. ಅವರು ಕಾಲ್ ಮಾಡಿಬಿಟ್ಟು ನನಗೆ ಈ ಥರ ನೀನು ಹೋಗು, ನಿನ್ಗೆ ಏನೇನು ಖರ್ಚಾಗುತ್ತೋ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು, ಮತ್ತು ಅವರೇ ಖುದ್ದಾಗಿ ಬಂದುಬಿಟ್ಟು ನಮ್ಮೂರಿಗೆ ನಾನು ಕರ್ಕೊಂಡು ಹೋದರು. ಮತ್ತು ಹೊಸ ಬಟ್ಟೆ ಎಲ್ಲ ಕೊಡಿಸಿದ್ರು, ಚಪ್ಪಲಿ ಹೊಸ ಬಟ್ಟೆ ಎಲ್ಲ ಕೊಡಿಸಿದ್ರು. ಅದಾದಮೇಲೆ ನಾನು ಕ್ಯಾಂಪ್ ಬಂದು ಅಟೆಂಡ್ ಮಾಡಿದೆ. ನಾನು ಯಾವಾಗ ಸಮರ್ಥನಮೇ ಬಂದೋ ಆಗ ಫುಲ್ಲು ನನ್ನ ಲೈಫೇ ಚೇಂಜ್ ಆಯಿತು ಅವಾಗ. ಅದಾದಮೇಲೆ ನಾನು ಫಸ್ಟ್ ಅಟೆಂಪ್ಟ್ ಕೊಟ್ಟಾಗಲೇ ನಾನು ನ್ಯಾಷನಲ್ ಟೀಮಿಗೆ ಸೆಲೆಕ್ಷನ್ ಆದೆ. ಅದಾದಮೇಲೆ ಕಂಟಿನ್ಯೂ ಮಾಡ್ಕೊಳ್ತಾ ಬಂದೆ. ಆಗ ನನಗೆ ಮ್ಯಾಚ್ ಫೀಸ್ ಸಿಗ್ತಿತ್ತಲ್ಲ, ಆ ಮ್ಯಾಚ್ ಫೀಸೇ ನನ್ನ ತಂದೆ ತಾಯಿ ಕೊಡ್ತಾಯಿದ್ದೆ. ಅಟ್ಲೀಸ್ಟ್ ಮ್ಯಾಚ್ ಫೀಸ್ ಕೊಟ್ಟರೆ ಅಟ್ಲೀಸ್ಟ್ ಏನಾದರೂ ಅಕ್ಕಿನೋ ಬೇಳೆನೋ ಏನಾದರೂ ತೊಗೊಳ್ತಾರೆ, ತರಕಾರಿನೋ ಏನಾದರೂ ತೊಗೊಳ್ತಾರಲ್ಲ ಅಂತಂದ್ಬಿಟ್ಟು ಆ ಮ್ಯಾಚ್ ಫೀಸ್ ಎಲ್ಲ ಕೂಡಿಟ್ಬಿಟ್ಟು ನನ್ನ ಅಪ್ಪಂಗೆ ಕೊಡ್ತಾಯಿದ್ದೆ. ಅದಾದಮೇಲೆ ನಾನು 2nd PU ಸಹ ಕಂಪ್ಲೀಟ್ ಮಾಡಿದೆ. ಆಗ ಫೀಸ್ ಕಟ್ಟೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆಗ ಇನ್ನೊಬ್ಬ ನನ್ನ ತಮ್ಮನೂ ಬಂದು ನನ್ನ ಕಾಲೇಜಲ್ಲೇ ಸೇರಿಕೊಂಡ. ಮತ್ತು ಅವನಿಗೂ ಸಹ ದುಡ್ಡು ಕಟ್ಟೋಕ್ಕಾಗಲ್ಲ ಅಂತಂದ್ಬಿಟ್ಟು ಅಪ್ಪ ಅಮ್ಮ ಕಷ್ಟ ನೋಡಿಬಿಟ್ಟು ಅವನು ಸಹ ಡಿಸ್ಕಂಟಿನ್ಯೂ ಮಾಡ್ದೆ. ಅದಾದಮೇಲೆ ನಂದು 2nd PU ಆದಾದಮೇಲೆ ನಾನು ಸಮರ್ಥನಮಲ್ಲಿ ಇವಾಗ ನಾನು ಕ್ರಿಕೆಟಿಗೆ ಬಂದಾದಮೇಲೆ ಸಮರ್ಥನಮಲ್ಲೇ ಫ್ರೀಯಾಗಿ ಎಜುಕೇಷನ್ ಮಾಡಿಸ್ತಾರೆ, ಅವರೆಲ್ಲ ಫೀಸೆಲ್ಲ ಕಟ್ತಾರೆ, ಮತ್ತು ಹಾಸ್ಟೆಲೆಲ್ಲ ಫ್ರೀ ಇರುತ್ತೆ ಅಂತ ಹೇಳಿದ್ರು. ಅದಾದಮೇಲೆ ನಾನು ಬೆಂಗಳೂರಲ್ಲಿ ವಿಜಯನಗರ ಕಾಲೇಜಲ್ಲಿ ನಾನು ಡಿಗ್ರಿ ಮಾಡಿದ್ದು. ಡಿಗ್ರಿ ಆದಮೇಲೆ ಕಂಟಿನ್ಯೂ ಮಾಡ್ಕೊಳ್ತಾ ಬಂದೆ ಕ್ರಿಕೆಟು. ಮತ್ತು 2023ನಲ್ಲಿ ನಾನು IBSC ವರ್ಲ್ಡ್ ಗೇಮ್ ಆಡಿದೆ, ಫಸ್ಟು ನೇಪಾಳ್ ಸೀರೀಸ್ ಕೂಡ ಆಡಿದೆ ನಾನು. ಇವಾಗ ಪ್ರೆಸೆಂಟು ಇಂಡಿಯನ್ ಟೀಮ್ ಕ್ಯಾಪ್ಟನ್ ಅಂತಂದರೆ ತುಂಬಾ ಹೆಮ್ಮೆ ಅನಿಸುತ್ತೆ ನನಗೆ. ನನ್ನ ತಂದೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಿದ್ರು, ನಾವೊಬ್ಬರಿಗೆ ಒಂದು ಒಳ್ಳೆತನದಲ್ಲಿ ಒಳ್ಳೇದು ಮಾಡಿದ್ರೆ ಖಂಡಿತ ದೇವರು ನಮಗೊಂದು ಒಳ್ಳೇದು ಮಾಡೇ ಮಾಡ್ತಾನೆ, ಒಂದು ಒಳ್ಳೆ ಸ್ಥಾನ ಕೊಟ್ಟೇ ಕೊಡ್ತಾನೆ ಅಂತ ನನ್ನ ತಂದೆ ಯಾವಾಗಲೂ ಹೇಳ್ತಾಯಿದ್ರು. ಅವರೊಂದು ಒಳ್ಳೆತನ ಇರೋದಕ್ಕೆ ನನಗೆ ಇವತ್ತು ಒಂದು ಒಳ್ಳೆ ಸ್ಥಾನ ದೇವರು ಕೊಟ್ಟಿದ್ದಾನೆ ನನಗೆ. ಅದಾದಮೇಲೆ ನನ್ನ ತಂದೆಗೆ ಕ್ರಿಕೆಟ್ ಅಂದರೆ ತುಂಬಾ ಇಷ್ಟ ಅವರಿಗೆ. ಮತ್ತು ಮ್ಯಾಚ್ ಫೀಸ್ ಕೂಡಿಟ್ಟು ನಾನು TV ತಂದಿದ್ದೆ ಮನೆಗೆ. ನನ್ನ ತಂದೆ ಅಂತಂದರೆ ಕ್ರಿಕೆಟ್ ತುಂಬಾ ಇಷ್ಟ, ಅವ್ರು ಯಾವಾಗಲೂ ನೋಡ್ತಾ ಇರ್ತಾರೆ ಕ್ರಿಕೆಟು. ಈಗಲೂ ಸಹ ಮೊನ್ನೆ ಹೋದಾಗ ಏನು ನೋಡ್ತೀಯಪ್ಪ ಹೋಗಿ ಮಲ್ಕೋ ಅಂತಂತಂದರೆ, ಇಲ್ಲ ಕಣಮ್ಮ ಮ್ಯಾಚ್ ಇದೆ ನೋಡ್ತಾ ಇದ್ದೀನಿ ಅಂತ 1 ಗಂಟೆ 2 ಗಂಟೆವರೆಗೂ ಕುತ್ಕೊಂಡು ನೋಡ್ತಲೇ ಇರ್ತಾರೆ. ಅದಾದಮೇಲೆ ನನ್ನ ತಂದೆ ಅವರಿಗೆ ರೋಹಿತ್ ಶರ್ಮಾ ಅಂತಂದರೆ ತುಂಬಾ ಇಷ್ಟ. ನೀನು ರೋಹಿತ್ ಶರ್ಮಾ ಥರ ಕ್ಯಾಪ್ಟನ್ ಆಗು, ನಾನು ನೋಡಬೇಕು ಯಾವ ಥರ ಲೀಡ್ ಮಾಡ್ತೀಯಾ ಅಂತ ಯಾವಾಗಲೂ ಹೇಳ್ತಾಯಿದ್ರು. ನನಗೆ ಅವಕಾಶ ಸಿಕ್ತು. ನನಗೆ ಕ್ಯಾಬಿ ಟೀಮ್ ಆಗಿರ್ಬೋದು, ಮತ್ತು ಮಹಾಂತಿ ಸರ್ ಆಗಿರ್ಬೋದು, ಎಲ್ಲರೂ ಚಂದ್ರು ಸರ್ ಆಗಿರ್ಬೋದು, ಎಲ್ಲರೂ ಡಿಸ್ಕಸ್ ಮಾಡಿಬಿಟ್ಟು ನನಗೆ ಕ್ಯಾಪ್ಟನ್ಸಿ ಕೊಟ್ಟರು. ತುಂಬಾ ಹೆಮ್ಮೆ ಅನಿಸುತ್ತೆ ಸರ್ ನಮಗೆ. ಅಂತಂದರೆ ಪ್ರೆಸೆಂಟು ಇವಾಗ ನನಗೆ ಬೇರೆ ಕಡೆ ಏನಾದರೂ ಹೋದಾಗ ಗುರ್ತಿಸ್ತಾರೆ, ನೀವು ಇಂಡಿಯನ್ ಟೀಮ್ ಕ್ಯಾಪ್ಟನ್ ಅಲ್ವಾ, ನೀವು ಕ್ರಿಕೆಟ್ ಆಡಿದ್ರಲ್ವಾ ಅಂತ ಒಂದು ಗುರ್ತಿಸ್ತಾರೆ. ಅದೇ ಎಕ್ಸ್ಪೆಷಲಿ ನನಗೆ ಫಸ್ಟು ನನಗೆ ತಂದೆ ತಾಯಿಗೊಂದು ಹೆಸರು ಸಿಕ್ತಲ್ಲ, ಅದೊಂದು ಖುಷಿ ನನಗೆ. ಅವರು ಆವಾಗ ಎಷ್ಟು ಎಲ್ಲ ಜನಗಳು ಅವಮಾನ ಮಾಡಿ ಅವತ್ತು ನನ್ನ ತಂದೆ ತಲೆ ತಗ್ಸಿದ್ರು, ಇವತ್ತು ಅವ್ರನ್ನ ತಲೆ ಎತ್ತಿ ನಿಲ್ಲೋ ಥರ ಮಾಡಿದ್ದೀನಿ, ಅದೊಂದು ನನಗೆ ಹೆಮ್ಮೆ. ಮತ್ತು ನಮ್ಮೂರಿಗೆ ನನಗೆ ಬುದ್ಧಿ ಬಂದಿದ್ದಾಗಿಂದ, ನಾನು ಹುಟ್ಟಿದಾಗಿಂದ ನನ್ನ ತಂದೆ ತಾಯಿ ಯಾವಾಗಲೂ ಹೇಳ್ತಾ ಇರ್ತಾರೆ, ಇವಾಗ ನಮ್ಮೂರು ಯಾವಾಗ ಹುಟ್ಕೊಳ್ತೋ ಆಗಿಂದ ನಮ್ಮೂರಿಗೆ ರೋಡೇ ಇಲ್ಲ ಅಂತ ಇದ್ರು.
ನಾನು ಡೆಬ್ಯೂಟಿ CM ಹತ್ರ ಹೋದಾಗ ಪವನ್ ಕಲ್ಯಾಣ್ ಸರ್ ಹತ್ರ ನಾವು ಮೀಟ್ ಮಾಡಿದ್ವಿ. ಅವ್ರ ಹತ್ರ ಹೋಗ್ಬಿಟ್ಟು ನನಗಂತ ನನಗೇನು ಬೇಡ, ನನಗೆ ಊರಿಗೊಂದು ನಾನು ಇವಾಗ ನಮ್ಮ ಊರೊಂದು ಇವಾಗ ಎಲೆಕ್ಷನಿಗೆ ಮಾತ್ರ ಬರ್ತಾರೆ ಓಟ್ ಹಾಕಿ ಅಂದ್ಬಿಟ್ಟು ಅವಾಗ ಬಂದು ಆಯಿತು ಮಾಡಿಕೊಡ್ತೀವಂತ ಹೇಳ್ಬಿಟ್ಟು ಹೋಗ್ತಾರೆ. ಆಮೇಲೆ ಅವ್ರೇನು ಸುಳಿವೇ ಇರೋದಿಲ್ಲ ಅವ್ರದ್ದು, ಹಂಗೆ ಹೋಗ್ಬಿಡ್ತಾರೆ ಓಟ್ ಹಾಕಿಸ್ಕೊಂಡ್ಬಿಟ್ಟು. ಅದಾದಮೇಲೆ ನಾನು ಪವನ್ ಕಲ್ಯಾಣ್ ಸರ್ ಹತ್ರ ಸರ್ ನನ್ನ ಊರಿಗೆ ರೋಡ್ ಬೇಕು ಸರ್ ಅಂತ ಕೇಳಿದೆ. ಇಮ್ಮಿಡಿಯೇಟ್ಲಿ ಮತ್ತೆ ಸಾಯಂಕಾಲ ಅಷ್ಟೊತ್ತಿಗೆ ಸ್ಯಾಂಕ್ಷನ್ ಆಯಿತು ನಮ್ಮೂರಿಗೆ. ಇದೆಲ್ಲ ನನಗೆ ಸಿಗ್ತಾ ಇರೋದೇ ಕ್ರಿಕೆಟಿಂದ ಸರ್. ನನಗೆ ಇವಾಗ ನಾನು ಈ ಸ್ಥಾನದಲ್ಲಿ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದರೆ ಅದು ಕ್ರಿಕೆಟೇ ಕಾರಣ. ನಾನು ಒಂದೇ ಕೇಳ್ಕೊಳ್ಳೋದು, ಬ್ಲೈಂಡ್ ಕ್ರಿಕೆಟ್, ನಾರ್ಮಲ್ ಕ್ರಿಕೆಟ್ ಯಾವ ಥರ ಸಪೋರ್ಟ್ ಮಾಡ್ತೀರೋ ಅದೇ ಥರನೇ ಬ್ಲೈಂಡ್ ಕ್ರಿಕೆಟ್ ಸಪೋರ್ಟ್ ಮಾಡಿ ಅಂತ ನಾನು ಯಾವಾಗಲೂ ಕೇಳ್ಕೊಳ್ತೀನಿ ಸರ್. ನಾನು ಇಷ್ಟೆಲ್ಲ ನೀವು ಕಷ್ಟಗಳು ಹೇಳ್ಕೊಂಡ್ರಿ, ಅಂದರೆ ನಾರ್ಮಲ್ ಅದು ನಮ್ಮ ಸಮಾಜದ ಮನಸ್ಥಿತಿನೂ ಹಾಗೆ ಇರುತ್ತೆ. ಕಣ್ಣು ಕಾಣೋದಿಲ್ಲ ಅನ್ನೋದನ್ನು ಹೇಳ್ತಾರೆ, ಸರಿಯಾಗಿ ನಡೆಯೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ಏನಾದರೂ ಒಂದು ಆಡ್ಕೋಬೇಕು ಅವರು, ಆ ಥರದೊಂದು ಅನಗತ್ಯ ಮನಸ್ಥಿತಿಗಳು ಅವರಲ್ಲಿ ಬೆರೆತೋಗಿರುತ್ತೆ. ನೀವು ಗೆದ್ದ ಮೇಲೆ ಅಂದರೆ ವರ್ಲ್ಡ್ ಕಪ್ ಗೆದ್ದು ಬರ್ತೀರಾ, ತುಂಬ ಹೆಸರಾಗುತ್ತೆ. ಈಗ ನೀವು ಒಂದು ಒಳ್ಳೆ ಸ್ಟೇಜಲ್ಲಿ ಇದ್ದೀರಾ. ಈಗ ಅವ್ರ ವರ್ತನೆ ಎಲ್ಲ ಯಾವ ಥರ ಬದಲಾಗಿದೆ? ಈಗ ವರ್ತನೆ ಎಲ್ಲ ಚೆನ್ನಾಗೇ ಇದೆ ಸರ್. ಚೆನ್ನಾಗೇ ಮಾತಾಡ್ತಾರೆ ಖುಷಿಯಿಂದನ. ಇವಾಗ ನಾನು ಸಹ ಅದೇ ಥರ, ಇವಾಗ ನನ್ನ ತಂದೆ ಯಾವಾಗಲೂ ಹೇಳ್ತಾ ಇರ್ತಾರೆ, ನನ್ನ ಅಪ್ಪ ಅಮ್ಮ ಯಾವಾಗಲೂ ಒಂದೇ ಹೇಳೋದು, ಅವ್ರು ಎಷ್ಟೇ ಕೆಟ್ಟದ್ದು ಬಯಸಿರ್ಲಿ ನಾವು ಯಾವಾಗಲೂ ಅವ್ರನ್ನೂ ಚೆನ್ನಾಗಿ ಇಟ್ಟಿರಪ್ಪ ಅಂತ ದೇವ್ರ ಹತ್ರ ಯಾವಾಗಲೂ ಕೇಳ್ಕೋಬೇಕು. ಪ್ರಧಾನಿ ಮೋದಿ ಅವ್ರ ಜೊತೆಗೂ ನೀವು ಈ ವಿಚಾರನ ಪ್ರಸ್ತಾಪ ಮಾಡಿದ್ರಿ. ಹೌದಾಗ ಅವಾಗ ಅವರು ಪ್ರಧಾನಿ ಮೋದಿ ಅವರು ಕೂಡ ಅದನ್ನ ರಿಪ್ಲೈ ಕೊಟ್ರು, ಈಗೆಲ್ಲ ಸರಿ ಹೋಗಿರ್ತಾರೆ ಆಗಿದ್ರೆ ಅಂತ. ಹೌದು, ನಾನು ಈ ಥರ ಎಲ್ಲ ಮಾತಾಡ್ತಾರೆ ಸರ್ ಅಂತಂದಾಗ ಇವಾಗ ಅವ್ರ ಬಾಯಿಗೆ ಬಾಲ್ ತುರಿಕ್ಬೋದು ಅಂತ ಹೇಳಿದ್ರು ಪ್ರಧಾನಿ ಸರ್. ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತು. ಅವರು ಒಂದು ಮೋಟಿವೇಶನ್ ಮಾತು ಕೊಟ್ಟರು ನಮಗೆ, ನಾವಿದ್ದೀವಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ. ಖಂಡಿತ ನಮಗೆ ಪ್ರಧಾನಿ ಮೋದಿ ಸರ್ ನಮಗೆ ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಸರ್. ನಾನು ಗೆದ್ದಾದಮೇಲೆ, ನಮ್ಮದು ವರ್ಲ್ಡ್ ಕಪ್ ವಿನ್ ಆದಮೇಲೆ ನಮಗೆ ಇಷ್ಟು ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾವು ಯಾವತ್ತೂ ಊಹೆನೇ ಮಾಡಿರಲಿಲ್ಲ. ನಾವು ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಸಿಗುತ್ತೆ ಇವಾಗ, ಆಡಿಯನ್ಸ್ ಆಗಿರ್ಬೋದು ಮತ್ತು ಸೋಷಿಯಲ್ ಮೀಡಿಯಾ ಆಗಿರ್ಬೋದು. ಅಂದರೆ ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ನೀವು ಅದನ್ನು ಅಬ್ಸರ್ವ್ ಮಾಡಿರ್ಬೋದು ಅನಿಸುತ್ತೆ. ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಅಂತ ಹೇಳಿದ್ರಲ್ಲ ಆ ಒಂದು ಮಾತಿಗೆ, ನೀವು ಗೆದ್ದು ಒಂದು ದಿವಸ ಆದಮೇಲೆ ಅದು ವೈರಲ್ ಆಗಿದ್ದು, ಸ್ಪಾರ್ಕ್ ಇದಾಗಿದ್ದು. ಸೊ ಕೆಲವಷ್ಟು ಪೋಸ್ಟ್ಗಳು ಬಂತು, ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಶುರುವಾಯಿತು, ಆಮೇಲೆ ಜನ ಎಲ್ಲ ಸಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಂದರೆ ಜನರ ಥಿಂಕಿಂಗೇ ಬೇರೆ ಇತ್ತು. ಮಹಿಳಾ ಕ್ರಿಕೆಟನ್ನ ತುಂಬ ಕೆಳಮಟ್ಟದಲ್ಲಿ ನೋಡುವಂಥದ್ದು, ಅಂದರೆ ಮೀನ್ಸ್ ಕೆಳಮಟ್ಟ ಅಂದರೆ ಅದೇನು ಬಿಡು, ಏನು ಅದು ದೊಡ್ಡ ಮಟ್ಟದಲ್ಲಿಲ್ಲ, ಈ ಥರದೊಂದು ಪುರುಷ ಪ್ರಧಾನ ಕ್ರಿಕೆಟ್ ವ್ಯವಸ್ಥೆಯಿಂದ ಮಹಿಳಾ ಪ್ರಧಾನ ಕ್ರಿಕೆಟ್ ವ್ಯವಸ್ಥೆ ಕೂಡ ಬಂದಿದ್ದಾಗಿತ್ತು. ಅದರಲ್ಲೂ ಬ್ಲೈಂಡ್ಸ್ ಅಂಧರ ಒಂದು ಕ್ರಿಕೆಟ್ಗೆ ಕೂಡ ಅಷ್ಟೊಂದು ದೊಡ್ಡ ಲೆವೆಲಲ್ಲಿ ಇದು ಸಿಕ್ತು. ಸೊ ಸೋಷಿಯಲ್ ಮೀಡಿಯಾದೇ ಒಂದು ಟ್ರೆಂಡ್ ಆಯಿತು. ಆದರೆ ನಿಮ್ಗೆ ಇನ್ನೊಂದು ಮಾತನ್ನು ಕೇಳಬೇಕು. ಈಗ ಗೆದ್ರಿ ಎಲ್ಲ ಆಯಿತು, ಈ ಎಲ್ಲ ಸಂಭ್ರಮಗಳ ನಡುವೆ ಪ್ರಧಾನಿಯವರನ್ನ ಭೇಟಿ ಮಾಡೋ ಅವಕಾಶ ಸಿಗುತ್ತೆ. ಸೊ ನಿಮ್ಗೆ ಅವಾಗ ಸಡನ್ ಆಗಿ ಏನು ಅನ್ನಿಸ್ತು ಅಂತ? ಸರ್, ನಾವು ವಿನ್ ಆದ ತಕ್ಷಣ ನಮ್ಮ ತಲೆಯಲ್ಲಿ ಒಂದೇ ಒಂದು ಪ್ಲೇಯರ್ಸ್, ಎಲ್ಲ ಪ್ಲೇಯರ್ಸ್ ತಲೆಯಲ್ಲಿ ಒಂದೇ ಇದ್ದಿದ್ದು, ನಾವು ಪ್ರಧಾನಿ ಮೋದಿ ಸರ್ ಹತ್ರ ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಶೇಕ್ ಹ್ಯಾಂಡ್ ಕೊಡಬೇಕು, ನಾವು ಫೋಟೋ ತೆಗಿಸ್ಕೋಬೇಕು ಅವ್ರ ಜೊತೆ ಅನ್ನೋದೊಂದು ಎಲ್ಲರದ್ದು ಒಂದು ಡ್ರೀಮ್ ಇತ್ತು ಅದು. ಆಗ ನಾವು ಸರ್ ಹೇಳಿದ ತಕ್ಷಣ ಏನೋ ಒಂಥರ ಆವತ್ತು ನನಗೆ ಕೈಯೆಲ್ಲ ಅಲ್ಲಿ ಹೋಗೋವರೆಗೂ, ಯಾವಾಗ ಅವ್ರು ಹೇಳಿದ್ರು ಆಗ ನನಗೆ ಶಿವರ್ ಸ್ಟಾರ್ಟ್ ಆಗಿದ್ದು. ಹೋಗಿ ಬಂದಾದ್ಮೇಲೆ ಸಹ ನಾನು ಶಿವರ್ ಸ್ಟಾರ್ಟ್ ಆಗ್ತಾಯಿದೆ. ಅಷ್ಟು ಹುಮ್ಮಸ್ಸು. ಅವ್ರ ಜೊತೆ ಮಾತಾಡಿಸ್ತೀವಿ. ನಮ್ಮ ದೇಶಕ್ಕೊಂದು ಒಳ್ಳೆ ದೇವ್ರಂತ ನಮಗೆ ಒಬ್ಬರು ಪ್ರಧಾನಿ ಸಿಕ್ಕಿದ್ದಾರೆ ನಮಗೆ. ಅದೊಂದು ಹೆಮ್ಮೆ ಮಾತು ನಮಗೆ. ಅವರು ಇಷ್ಟು ನಮ್ಮ ದೇಶನ ಮುಂದುವರಿಸ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇರ್ಬೋದು. ಅವ್ರದ್ದೊಂದು ಎಲ್ಲ ಅದರಲ್ಲೂ ಲೀಡರ್ಶಿಪ್ ನೋಡ್ಬೋದು. ತುಂಬಾ ಹೆಮ್ಮೆ ಅನಿಸುತ್ತೆ. ಅದು ಎಕ್ಸ್ಪೆಷಲಿ ಹಿಂದುತ್ವಕ್ಕೆ ಮುಖ್ಯವಾಗಿ ಇಂಪಾರ್ಟೆಂಟ್ ಕೊಡ್ತಾರಲ್ಲ, ಅದೊಂದು ನಮಗೆ ಹೆಮ್ಮೆ ವಿಷಯ. ತುಂಬಾ ಹೆಮ್ಮೆ ಅನಿಸುತ್ತೆ ಸರ್. ಅವ್ರ ಜೊತೆ ಹೋಗ್ಬಿಟ್ಟು ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡಿ, ನೀನು ಈ ಸಾಂಗ್ ಆಡ್ತೀಯ ಅಂತ, ನೀನು ಸಾಂಗ್ ಆಡು ಅಂತ ಕೇಳಿದ್ರು. ಅವರಿಗೋಸ್ಕರ ನಾನು ಈಶ್ವರ ಸಾಂಗ್ ಡೆಡಿಕೇಟ್ ಮಾಡಿದೆ. ಅಂತಂದರೆ ಇದೆಲ್ಲ ಒಂಥರ ನಾನೇನು ಇದೆಲ್ಲ ಒಂದು ಕ್ರಿಕೆಟಿಂದನೇ ಇದೆಲ್ಲ. ನಾನು ಇವಾಗ ನಾರ್ಮಲ್ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ನಮ್ಮ ಮನೇಲೆಲ್ಲ ಮದುವೆ ಮಾಡಿಬಿಡ್ತಿದ್ರು ಇಷ್ಟೊತ್ತಿಗೆಲ್ಲನ. ಇದೆಲ್ಲ ನಾನು ಬ್ಲೈಂಡ್ ಆಗಿರೋದಕ್ಕೆ, ನಾನು ಕ್ರಿಕೆಟ್ ಇರೋದ್ರಿಂದ ನನಗೆ ಈ ಥರ ಎಲ್ಲ ಅವಕಾಶ ಸಿಕ್ತು
ಅನ್ನೋದೊಂದು ನಾನು ಯಾವಾಗಲೂ ಒಂದು ಟಿ ವಿನಲ್ಲೂ ನ್ಯೂಸ್ ಪೇಪರೆಲ್ಲ ಯಾವಾಗಲೂ ನೋಡ್ತಾ ಇರ್ತಿದ್ದೆ ಸರ್ನ. ಅದು ಅವ್ರ ಜೊತೆ ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಹಾಡಾಡ್ತಾ ಅವರು ನಮಗೆ ಲಡ್ಡು ಸಹ ತಿನ್ನಿಸಿದ್ರು ನಮಗೆ. ತುಂಬಾ ಖುಷಿ ಆಯ್ತು. ಇವಾಗ ಯಾವ ಥರ ಅಂತಂದರೆ ನನ್ನ ತಂದೆ ಯಾವ ಥರ ನನ್ನ ಜೊತೆ ಮಾತಾಡ್ತಾರೋ ಅದೇ ಥರ ಸರ್ ನಮ್ಮ ಜೊತೆ ಮಾತಾಡಿದ್ರು. ಅದು ನನಗೆ ತುಂಬಾ ಅಂತಂದರೆ ಏನೋ ಒಂಥರ ನಾನು ಪ್ರಧಾನಿ ಒಂದು ಗರ್ವ ಇಲ್ವಲ್ಲ ಅವ್ರ ಹತ್ರ. ಒಂದು ಸಾಧಾರಣ ಒಬ್ಬರು ಮನುಷ್ಯ ಥರ ಎಲ್ರೂ ಟ್ರೀಟ್ ಮಾಡಿದ್ರು. ತುಂಬಾ ಖುಷಿ ಆಯಿತು ಸರ್ ನನ್ನ ನಿಮ್ಮ ಹತ್ರ. ಅದ್ರ ಜೊತೆಯಲ್ಲಿ ನೀವು ಕ್ರಿಕೆಟ್ ದೇವರು ಸೊ ಸಚಿನ್ ತೆಂಡೂಲ್ಕರ್ ಅವ್ರನ್ನ ಕೂಡ ಮೀಟ್ ಆಗ್ತೀರಾ. ಸೊ ಆ ಕ್ಷಣ ಹೇಗಿತ್ತು ಅಂತ ನಿಮಗೆ? ಸರ್ ನಾನು ಕ್ರಿಕೆಟಲ್ಲಿ ನನಗೆ ಮೇಯ್ನ್ ಇನ್ಸ್ಪಿರೇಷನ್ ಬಂದುಬಿಟ್ಟು ವಿರಾಟ್ ಕೊಹ್ಲಿ ಸರು. ಆಲ್ಮೋಸ್ಟ್ ನಾನು ಗ್ರೌಂಡಲ್ಲೆಲ್ಲ ಸೇಮ್ ಅವ್ರದ್ದೇ ಫಾಲೋಅಪ್ ಮಾಡ್ತಾ ಇರ್ತೀನಿ. ಬಟ್ ಕ್ಯಾಪ್ಟನ್ಸಿಲಿ ಮಾತ್ರ ನಾನು ರೋಹಿತ್ ಶರ್ಮಾ ಸರ್ನ ಫಾಲೋಅಪ್ ಆಗ್ತಾ ಇರ್ತೀನಿ. ಬಟ್ ಕ್ರಿಕೆಟಿಗೆ ದೇವರು ನಮಗೆ ಇನ್ಸ್ಪಿರೇಷನ್ನು ಒಬ್ಬರು ಸಚಿನ್ ಸರ್. ಕ್ರಿಕೆಟ್ಗೆ ಇನ್ಸ್ಪಿರೇಷನು. ಒಂದು ಕ್ರಿಕೆಟ್ ವರ್ಡ್ ಕೇಳಿದ ತಕ್ಷಣ ಸಚಿನ್ ಸರ್ ಒಂದು ನೇಮು ನೆನಪಾಗಬೇಕು ನನಗೆ ಚಿಕ್ಕ ವಯಸ್ಸಿಂದನೂ ನನಗೆ ಒಂದು ಕ್ರಿಕೆಟ್ ಅನ್ನೋದೊಂದು ವರ್ಡ್ ಕೇಳಿದ ತಕ್ಷಣ ನನಗೆ ನೆನಪಾಗ್ತಿದ್ದೆ ಸಚಿನ್ ಸರ್. ಅಷ್ಟು ಒಂದು ಕ್ರಿಕೆಟ್ ಗಾಡ್ ಅಂತ ಹೇಳ್ತಾರೆ ಸಚಿನ್ ಸರ್ನ. ಅವ್ರನ್ನ ಮೀಟ್ ಆದ ತಕ್ಷಣ ಒಂಥರ ಏನೋ ನಮ್ಮ ಜೀವನ ಸಾರ್ಥಕ ಏನಪ್ಪ ಅನ್ನಿಸ್ಬಿಡ್ತು ನನಗೆ. ಒಂದು ಟೈಮು ಅಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ನಮ್ಗೆ ಅಷ್ಟು ಒಂದು ಮುಕ್ಕಾಲು ಗಂಟೆ ಏನೋ ಕೂತ್ಕೊಂಡು. ಹೌದು. ಮತ್ತು ಎಲ್ಲರ ಹತ್ರ ಅವರೇ ಖುದ್ದಾಗಿ ಹೋಗ್ಬಿಟ್ಟು ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಯಾವ ಸ್ಟೇಟು ಅಂತ ಕೇಳ್ಬಿಟ್ಟೆಲ್ಲ ಮಾತಾಡ್ಸಿದ್ರು. ನಾನಲ್ಲಿ ದೂರದಲ್ಲಿ ನಿಂತ್ಕೊಂಡು ಎಲ್ಲರದ್ದು ಹೆಸ್ರು ಹೇಳ್ತಾ ಇದ್ದೆ. ನೀನು ಬಾ ಹತ್ರ ಅಂತಂದ್ಬಿಟ್ಟು ಕರೆಸ್ಬಿಟ್ಟು ಎಲ್ಲ ಪ್ಲೇಯರ್ಸ್ ಹತ್ರ ಹೆಸ್ರು ಹೇಳ್ತಾ ಬಂದೆ. ಅವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಆರಾಮಾಗಿ ಮಾತಾಡಿಸಿ. ಮತ್ತು ಗಿವ್ ಅಪ್ ಮಾಡಬೇಡಿ, ಯಾವತ್ತೂ ಮುಂದೆ ಹೋಗ್ತಾ ಇರಿ. ಇದು ಸ್ಟಾರ್ಟಿಂಗ್ ಅಷ್ಟೇ ನಿಮ್ಮದು. ಇನ್ನು ತುಂಬ ಎತ್ತರಕ್ಕೆ ಬೆಳೆಯುತ್ತೆ ಬ್ಲೈಂಡ್ ಕ್ರಿಕೆಟು ಅಂತ ನಮಗೆ ಮೋಟಿವೇಶನ್ ಹೇಳಿದ್ರು. ಮತ್ತು ನಾನು ಯಾವಾಗಲೂ ಸಪೋರ್ಟಿವ್ ಆಗಿರ್ತೀನಿ ಬ್ಲೈಂಡ್ ಕ್ರಿಕೆಟ್ಗೆ ಅಂತ ಆ ಒಂದು ಮಾತಿತ್ತಲ್ಲ, ಆ ಒಂದು ಮಾತು ಸಾಕು. ಯಾವುದೇ ಇವಾಗ ಎಷ್ಟೋ ನಮಗೆ ದೊಡ್ಡ ವ್ಯಕ್ತಿಗಳು ಸಿಗ್ತಾರೆ, ಈ ಥರ ಒಂದು ಮಾತುಗಳು ಯಾರು ಹೇಳೋದಿಲ್ಲ. ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದು ನಮಗೆ ಮುಖ್ಯವಾಗಿ ಬೇಕಿತ್ತು. ಅದು ನಮಗೆ ತುಂಬಾ ಇಲ್ಲ ನಾವು ಇನ್ನೂ ಆಡ್ತೀವಿ, ನಾವು ಸಚಿನ್ ಸರ್ ಥರ ಆಗ್ತೀವಿ ಅನ್ನೋದೊಂದು ಆ ಮೂಮೆಂಟಲ್ಲಿ ನನ್ನ ತಲೆಯಲ್ಲಿ ನೋಡ್ತೆ ನಾನು. ಇನ್ನೂ ನಮ್ಮ ದೇಶಕ್ಕೆ ಇನ್ನೂ ಒಂದು ಹೆಸ್ರು ತಂದುಕೊಡ್ಬೇಕು, ಇನ್ನೂ ನಮ್ಮ ದೇಶಕ್ಕೆ ತುಂಬ ಒಂದು ಕಪ್ಗಳು ತಂದುಕೊಡ್ಬೇಕು ಅನ್ನೋದೊಂದು ನನಗೆ ಇನ್ನೂ ಛಲ ಹೊಡ್ತು ಅವ್ರು ಸರ್ ಹೇಳಿದ ತಕ್ಷಣ ನನಗೆ. ಆಮೇಲೆ ಎಲ್ಲ ಖುದ್ದಾಗಿ ಅವರು ಪ್ರತಿಯೊಬ್ಬ ಪ್ಲೇಯರ್ಗೂ ಕೂಡ ಬಾಲ್ಗೆ ಅವರೇ ಸಿಗ್ನೇಚರ್ ಮಾಡಿಕೊಟ್ರು. ಒಂಚೂರು ಇವಾಗ ಯಾರಾದರೂ ಒಬ್ಬರು ದೊಡ್ಡ ವ್ಯಕ್ತಿಗಳಾದರೆ ಅಷ್ಟು ಗುಂಪಲ್ಲಿ ಸರ್ ಸಿಗ್ನೇಚರ್ ಬೇಕು ಅಂದ ತಕ್ಷಣ ಏನೋ ಒಂದೋ ಎರಡೋ ಮಾಡಿಕೊಟ್ಬಿಡ್ತಾರೆ. ಎಲ್ಲ 60 ಅಟ್ಲೀಸ್ಟು ಒಂದು ಮಿನಿಮಮ್ ಅಂತಂದರೂ 25-30 ಸಿಗ್ನೇಚರ್ ಮಾಡಿದ್ರು ಅನಿಸುತ್ತೆ ಅವತ್ತು. ಅಷ್ಟು ಸಾಧಾರಣವಾಗಿ ಸಮಾಧಾನದಿಂದ ಅಷ್ಟು ನಾರ್ಮಲ್ಲಾಗಿ ಸಿಗ್ನೇಚರ್ ಎಲ್ಲರ ಹತ್ರನೂ ಖುಷಿ ಥರ ಮಾತಾಡಿಕೊಂಡು ಆರಾಮಾಗಿ ಸಿಗ್ನೇಚರ್ ಮಾಡಿಕೊಟ್ರು. ಒಂಥರ ಈ ಥರ ಒಂದು ಸಾಧಾರಣವಾದ ಮನಸ್ಸು ಯಾವ ವ್ಯಕ್ತಿಗೂ ಇರೋದಿಲ್ಲ. ಸಚಿನ್ ಸರ್ ಥರ ಮನಸ್ಸು. ತುಂಬ ಖುಷಿ ಆಯಿತು ನನಗೆ. ಸೊ ಓವರಾಲ್ ಆಗಿ ನೀವು ಇವಾಗ ಜೀವನದಲ್ಲೂ ಗೆದ್ದಿದ್ದೀರಾ, ಆಟದಲ್ಲೂ ಗೆದ್ದಿದ್ದೀರಾ. ಆದರೆ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗಿದೆ ಈಗ. ಕಾರಣ ಏನಂತ ಹೇಳಿದ್ರೆ, ಒಂದು ಟೀಮ್ ಇಂಡಿಯಾ ಕ್ಯಾಪ್ಟನ್ ನೀವು, ಅದರ ಜೊತೆಯಲ್ಲಿ ನಿಮ್ಮ ರೀತಿಯಲ್ಲೇ ಕಷ್ಟಪಡ್ತಾ ಇರ್ತಕ್ಕಂಥ ಪ್ಲೇಯರ್ಸ್ಗಳಿಗೆ ನೀವು ಸಪೋರ್ಟಿವ್ ಆಗಿ ನಿಂತ್ಕೋಬೇಕು, ಒಂದು ಇನ್ಸ್ಪಿರೇಷನ್ ಕ್ರಿಯೇಟ್ ಮಾಡಬೇಕು. ಸೊ ಈ ಬಗ್ಗೆ ನಿಮ್ಮ ಕೊನೆ ಮಾತುಗಳನ್ನ ಹೇಳೋದು? ಖಂಡಿತ ಸರ್, ನಾನಂತೂ ಯಾವಾಗಲೂ ಸಪೋರ್ಟಿವ್ ಆಗಿ ಇದ್ದೇ ಇರ್ತೀನಿ. ನಾನಂತೂ ಯಾವಾಗಲೂ ಎಲ್ಲರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ಪ್ಲೀಸ್ ಸಪೋರ್ಟ್ ದ ಬ್ಲೈಂಡ್ ಕ್ರಿಕೆಟ್. ನಮಗೆ ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅದೇ ಥರ ನಾವು ಇನ್ನೂ ಭಾರತಕ್ಕೆ ಕಪ್ ತಂದುಕೊಡೋದಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಕನಿಕರ ಬೇಡ, ಅವಕಾಶ ಬೇಕು. ನಮಗೆ ಮೇಯ್ನ್ ಇಂಪಾರ್ಟೆಂಟು ನಮಗೆ ನಮಗೇನಾದರೂ ಸ್ವಲ್ಪ ಹಣಕಾಸಿಂದ ಏನಾದರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ನಮಗೆ ಇನ್ನು ಹೆಚ್ಚಿಗೆ ಮ್ಯಾಚ್ಗಳು ಆಡ್ಬೋದು. ನಾವು ಇನ್ನು ಬೇರೆ ಫ್ಯೂಚರಲ್ಲಿ ಬರೋ ಪ್ಲೇಯರ್ಸ್ಗೂ ಸಹ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ನಮ್ಮನ್ನು ನೋಡಿ ಇನ್ಸ್ಪಿರೇಷನ್ ಆಗ್ತಾರೆ ಅವರು ಸಹ. ನಾವು ಇವ್ರ ಥರನೇ ಆಗಬೇಕು, ಒಂದು ದೇಶಕ್ಕೊಂದು ಹೆಸರು ತರಬೇಕು, ನನ್ನ ತಂದೆ ತಾಯಿಗೆ ಒಂದು ಹೆಸರು ತರಬೇಕು, ನಮ್ಮ ಊರಿಗೆ ಒಂದು ಹೆಸರು ತರಬೇಕು ಅನ್ನೋ ಖಂಡಿತ ಮುಂದೆ ಬರ್ತಾರೆ ಅವರು. ಅವಕಾಶ ಕೊಡಿ, ಕನಿಕರ ಬೇಡ. ನಮಗೆ ಅವಕಾಶ ಕೊಟ್ಟು ನೋಡಿ, ನಮಗೆ
ಖಂಡಿತ ನಾವು ಸಹ ಒಂದು ಸಾಧನೆ ಮಾಡ್ತೀವಿ, ಸಾಧನೆ ಮಾಡ್ತೀವಲ್ಲ, ನಾವು ಮಾಡಿದ್ದೀವಿ ಆಲ್ರೆಡಿ. ನಮಗೊಂದು ಇನ್ನೂ ಹೆಚ್ಚಿಗೆ ಅವಕಾಶಗಳು ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ನಾನು ನೋಡಿದ್ರಲ್ಲ ವೀಕ್ಷಕರೇ, ಟೀಮ್ ಇಂಡಿಯಾಗಾಗಿ ಒಂದು T20 ವರ್ಲ್ಡ್ ಕಪ್ ತಂದ್ಕೊಡೋದು, ಅದರಲ್ಲೂ ಬ್ಲೈಂಡ್ ಕ್ರಿಕೆಟಲ್ಲಿ ತಂದ್ಕೊಡೋವಂಥದ್ದು ತುಂಬ ಒಂದು ಕಷ್ಟದ ಕೆಲಸ. ಸೊ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ದೀಪಿಕಾ ಅವರು ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಹಾಗೆ ತಮ್ಮ ಒಂದು ಜೀವನದಲ್ಲಿ ಈ ಸಮಾಜದಲ್ಲಿ ಇರುವಂಥ ಕೆಲವು ಮನಸ್ಥಿತಿಗಳಿಂದ ಹೇಗೆಲ್ಲ ಕಷ್ಟ ಅನುಭವಿಸಿದ್ರು, ಹಾಗೆ ಆರ್ಥಿಕವಾಗಿ ಏನೆಲ್ಲ ಸವಾಲುಗಳು ಎದುರಾಗಿತ್ತು ಅನ್ನೋದನ್ನೆಲ್ಲ ವಿವರಿಸಿದ್ರು. ಮತ್ತು ಬ್ಲೈಂಡ್ ಕ್ರಿಕೆಟ್ಗೆ ಕೂಡ ನೀವು ಪುರುಷ ಪ್ರಧಾನ ಕ್ರಿಕೆಟ್ಗೆ ಸಪೋರ್ಟನ್ನು ಮಾಡಿ ಅಂತ ಕೂಡ ಕೇಳ್ಕೊಂಡ್ರು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಗಾಗಿ ಫಾಲೋ ಮಾಡಿ ಒನ್ ಇಂಡಿಯಾ ಕನ್ನಡ.